ನಮಸ್ಕಾರ. ಮಂಗಳ ಆಸ್ಪತ್ರೆ ಅರ್ಪಿಸುವ ಮಂಗಳ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಮಾನಸ ಮಡಿವಾಳ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಚಿಕಿತ್ಸಾ ಪದ್ಧತಿಯ ದೊಡ್ಡಣ್ಣ ಅಂತಾನೆ ಕರಿತೇವೆ ಈ ಫಿಸಿಯೋಥೆರಪಿಯನ್ನ. ಫಿಸಿಯೋಥೆರಪಿ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತ ಹೇಳಲಾಗುತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಫಿಸಿಯೋಥೆರಪಿ ಅಂದ್ರೆ ಭೌತ ಚಿಕಿತ್ಸೆಯ ಕುರಿತಂತೆ ಮಾಹಿತಿಯನ್ನ ಪಡ್ಕೊಳ್ಳುವ. ಹಾಗೇನೆ ಮಂಗಳ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ನಲ್ಲಿ ಯಾವೆಲ್ಲ ಸೌಲಭ್ಯಗಳಿದೆ ಅನ್ನೋದನ್ನ ಕೂಡ ಇವತ್ತು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಇವತ್ತು ನಮಗೆ ಮಾಹಿತಿಯನ್ನ ಕೊಡೋದಕ್ಕೆ ಮಂಗಳ ಆಸ್ಪತ್ರೆ ಹಾಗೆಯೇ ಮಂಗಳ ಕಿಡ್ನಿ ಫೌಂಡೇಶನ್ ಇದರ ಕನ್ಸಲ್ಟೆಂಟ್ ಫಿಸಿಯೋಥೆರಪಿಸ್ಟ್ ಆಗಿರುವಂತಹ ಡಾಕ್ಟರ್ ಶಿವಕೀರ್ತಿ ಮುಗುಳಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್ ವೀಕ್ಷಕರೇ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವೆಲ್ಲರೂ ಕುಳಿತುಕೊಂಡು ಕೆಲಸ ಮಾಡುವಂಥದ್ದು ಜಾಸ್ತಿ ಆಗಿದೆ. ಜೊತೆಗೆ IT BT ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ ಗೊತ್ತಿರಬಹುದು, ದಿನದಲ್ಲಿ 8 ರಿಂದ 12 ಗಂಟೆಗಳು ಕೂಡ ನಾವು ಕೂತ್ಕೊಂಡು ಕೆಲಸ ಮಾಡ್ತೀವಿ. ಈ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ನಮಗೆ ಬೆನ್ನು ನೋವು ಬರುವಂಥದ್ದು, ಬಹಳ ಸಣ್ಣ ವಯಸ್ಸಿನಲ್ಲಿ ಕುತ್ತಿಗೆ ನೋವು ಬರುವಂಥದ್ದು, ಲೋವರ್ ಬ್ಯಾಕ್ ಪೇನ್ ಅಂತ ಏನು ಹೇಳ್ತೇವೆ, ಈ ತರ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಇಂತಹ ಸಮಸ್ಯೆಗಳು ಬಂದಾಗ ನಾವೇನ್ ಮಾಡ್ತೇವೆ, ಯಾವುದಾದ್ರೂ ಮೆಡಿಸಿನ್ಗಳನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತೇವೆ. ಆದ್ರೆ ಈ ಒಂದು ಔಷಧಗಳನ್ನ ತಗೊಳ್ಳೋದು ಮಾತ್ರ ಅಲ್ಲದೆ ಈ ಭೌತ ಚಿಕಿತ್ಸೆ ಅಂದ್ರೆ ಫಿಸಿಯೋಥೆರಪಿ ಮೂಲಕ ಕೂಡ ಯಾವುದೇ ಔಷಧಿಗಳು ಇಲ್ಲದೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲದೆ ನಾವು ಆರೋಗ್ಯವಾಗಿ ಆರಾಮವಾಗಿ ಬದುಕುವಂತೆ ಈ ಒಂದು ಫಿಸಿಯೋಥೆರಪಿ ಮಾಡುತ್ತೆ. ಇನ್ನು ನೀವು ಕೇಳಿರ್ಬೋದು, ಯಾವುದೇ ಶಸ್ತ್ರಚಿಕಿತ್ಸೆ ಸರ್ಜರಿಗಳು ಆದ ನಂತರ ಡಾಕ್ಟರ್ ಸಜೆಸ್ಟ್ ಮಾಡುವಂಥದ್ದೇ ಫಿಸಿಯೋಥೆರಪಿ. ಸೊ ಹಾಗಾಗಿ ನಾವು ಹೇಳ್ಬೋದು, ಫಿಸಿಯೋಥೆರಪಿ ಅನ್ನುವಂಥದ್ದು ನಾವು ಸಂಪೂರ್ಣವಾಗಿ ಗುಣಮುಖ ಆಗೋದಕ್ಕೆ ಒಂದು ಬೆನ್ನೆಲುಬಾಗಿ ನಿಲ್ಲುತ್ತೆ ಅಂತ ನಮಗೆ ಇಷ್ಟು ಮಾಹಿತಿ ಇದೆ. ಆದರೆ ಫಿಸಿಯೋಥೆರಪಿಯನ್ನ ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಫಿಸಿಯೋಥೆರಪಿಸ್ಟ್ ಹತ್ರ ಕೂತ್ಕೊಂಡು ಮಾತನಾಡಬೇಕು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಫಿಸಿಯೋಥೆರಪಿ ಅಂದ್ರೆ ಏನು, ಯಾವೆಲ್ಲ ಪೇಷಂಟ್ಸ್ಗಳಿಗೆ ಯಾವೆಲ್ಲ ಸಂದರ್ಭಗಳಲ್ಲಿ ಫಿಸಿಯೋಥೆರಪಿಯನ್ನ ಕೊಡ್ತಾರೆ, ಜೊತೆಗೆ ಈ ಫಿಸಿಯೋಥೆರಪಿಯಿಂದ ಅಡ್ಡ ಪರಿಣಾಮಗಳು ಇದೆಯಾ, ಕೆಲವೊಂದು ಮಿತ್ಸ್ ಅಥವಾ ಮಿಸ್ಕನ್ಸೆಪ್ಷನ್ಸ್ ಅನ್ನುವಂಥದ್ದು ಏನಿದೆ, ಈ ಎಲ್ಲ ವಿಚಾರದ ಕುರಿತಾಗಿ ನಾವು ಇವತ್ತು ಡಿಸ್ಕಸ್ ಅನ್ನು ಮಾಡುವ. ಸೊ ಲೆಟ್ಸ್ ಗೋ ಟು ದ ಡಾಕ್ಟರ್. ಡಾಕ್ಟರ್, ಮೊದಲ ಪ್ರಶ್ನೆ, ಈ ಫಿಸಿಯೋಥೆರಪಿ ಅಂದ್ರೆ ಏನು? ನೀವು ಈಗಲೇ ಹೇಳಿದಾಗೆ ಫಿಸಿಯೋಥೆರಪಿ ಅಂತ ಹೇಳಿದರೆ ಭೌತ ಚಿಕಿತ್ಸೆ ಅಂತ ಹೇಳ್ತೇವೆ. ಇದರಲ್ಲಿ ನಾವು ಯಾವುದೇ ರೀತಿಯಾದಂಥ ಸರ್ಜಿಕಲ್ ಇಂಟರ್ವೆನ್ಷನ್ಸ್ಗಳು ಇರೋದಿಲ್ಲ ಅಥವಾ ನಾವು ಮೆಡಿಸಿನ್ಸ್ಗಳನ್ನು ಕೊಡೋದಿಲ್ಲ. ಈ ಥೆರಾಪ್ಯೂಟಿಕ್ ಎಕ್ಸಸೈಸನ್ನು ಯೂಸ್ ಮಾಡಿಕೊಂಡು ಅಲಾಂಗ್ ವಿತ್ ದ್ಯಾಟ್ ಎಲೆಕ್ಟ್ರೋಮೊಡ್ಯಾಲಿಟೀಸ್, ಬಯೋಎಲೆಕ್ಟ್ರಿಕ್ ಕರೆಂಟ್ ಯೂಸ್ ಮಾಡಿಕೊಂಡು ನಾವು ಪೇಷಂಟ್ಸ್ಗಳಿಗೆ ಅವರ ಪ್ರಾಬ್ಲಮ್ ಏನಿದೆ, ಅವರ ಕಂಡೀಷನಿಗೆ ಬೇಕಾದ ಹಾಗೆ ಅವರಿಗೆ ಟ್ರೀಟ್ಮೆಂಟನ್ನು ಕೊಟ್ಟು ಅದನ್ನು ಗುಣ ಮಾಡುವಂಥದ್ದು ವ್ಯವಸ್ಥೆ. ಹಾಗೆ ಇದರಲ್ಲಿ ನಾವು ಸರ್ಜರಿ ಅಥವಾ ಮೆಡಿಸಿನ್ಸ್ ಅನ್ನು ಕೊಡೋದಿಲ್ಲ, ಎಕ್ಸಸೈಸ್ ಬೇಸ್ಡ್ ಆಗಿ ಯೂಶುವಲಿ ಇರ್ತದೆ. ಹಾಗೆ ಓಕೆ. ಸೊ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಈ ಕ್ಯಾನ್ಸರ್ ಒಂದು ರೀತಿಯಲ್ಲಿ ನೋಡಿದ್ರೆ ಒಂದು 25 ವರ್ಷಗಳ ಹಿಂದೆ ನೋಡಿದ್ರೆ ಬಹಳಷ್ಟು ಬದಲಾವಣೆಗಳು ಈಗ. ಸೊ ಹಾಗಾಗಿ ಈ ಫಿಸಿಯೋಥೆರಪಿಯಲ್ಲಿ ಕೂಡ ಟ್ರೆಡಿಷನಲ್ ಫಿಸಿಯೋಥೆರಪಿ ಅಂಡ್ ಇವಾಗಿನ ಕಾಲದಲ್ಲಿ ಫಿಸಿಯೋಥೆರಪಿಯಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ? ಹೌದು, ಅದೀಗ ಆಸ್ ದ ಟೆಕ್ನಾಲಜಿ ಹ್ಯಾಸ್ ಇವಾಲ್ವ್ಡ್ ಅಥವಾ ಸೈನ್ಸ್ ಯಾವ ರೀತಿ ಚೇಂಜಸ್ ಆಗಿದೆ, ನಮ್ಮ ಫಿಸಿಯೋಥೆರಪಿಯಲ್ಲಿ ಕೂಡ ಇಟ್ ಹ್ಯಾಸ್ ಎಫೆಕ್ಟೆಡ್ ಇನ್ ಅ ವೆರಿ ಗುಡ್ ವೇ. ಈಗ ನೋಡಿದರೆ ಈಗ ನಮ್ಮ ಹಾಸ್ಪಿಟಲಲ್ಲಿ ಈಗ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ ಈಗ ರೋಬೋಟಿಕ್ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ ಅಂತ ಒಂದು ಎಕ್ವಿಪ್ಮೆಂಟ್ ಇದೆ. ಅದೇ ರೀತಿಯಾಗಿ ಈಗ ಲೇಸರ್ ಥೆರಪಿ ಅಂತ ಇದೆ. ಇದೆಲ್ಲ ಟ್ರೆಡಿಷನಲ್ಲಿ ಇದೆಲ್ಲ ಇರಲಿಲ್ಲ. ಸೊ ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಇವತ್ತು ಅವೈಲೇಬಲ್ ಇದೆ. ಅದೇ ರೀತಿಯಾಗಿ ಈಗ ಎಕ್ಸ್ಟ್ರಾ ಕಾರ್ಪೊರಲ್ ಶಾಕ್ ವೇವ್ ಥೆರಪಿ ಅಂತ ಯೂಸ್ ಮಾಡ್ತೇವೆ. ಹಾಗೆ ಈಗ ರಿಹ್ಯಾಬಿಲಿಟೇಷನಲ್ಲಿ ನೋಡಿದರೆ ಟ್ರೆಡಿಷನಲ್ಲಿ ಜಾಸ್ತಿ ಈಗ ಸ್ಪೋರ್ಟ್ಸ್ ರಿಟರ್ನ್ ಟು ಸ್ಪೋರ್ಟ್ಸ್ಗೆ ಜಾಸ್ತಿ ಫೋಕಸ್ ಮಾಡ್ತಿರ್ಲಿಲ್ಲ. ನಾವಲ್ಲಿ ಈಗ ಹಾಸ್ಪಿಟಲಲ್ಲಿ ವಿ ಫೋಕಸ್ ಮೋರ್ ಆನ್ ಬ್ಯಾಲೆನ್ಸ್ ಟ್ರೈನಿಂಗ್, ಕೋಆರ್ಡಿನೇಷನ್ ಟ್ರೈನಿಂಗ್, ಅವರಿಗೆ ಪ್ರಾಪರ್ ಆದಂಥ ಒಂದು ಮೆಕ್ಯಾನಿಕ್ಸನ್ನು ಹೇಳಿಕೊಟ್ಟು ಟ್ರೈನ್ ಮಾಡುವಂಥ ಇದೆಲ್ಲ ಈಗ ಇಂಪ್ಲಿಮೆಂಟೆಡ್ ಇನ್ ನ್ಯೂ ಇನ್ ದ ಮಾಡರ್ನ್ ಥಿಂಗ್ಸ್. ಸೊ ವೇರ್ ವಿ ಫೋಕಸ್ ಮೋರ್ ಆನ್ ದ ರಿಟರ್ನ್ ಟು ಸ್ಪೋರ್ಟ್ಸ್ ಆಸ್ ವೆಲ್. ಎಕ್ವಿಪ್ಮೆಂಟ್ಸ್ ಬೇಸ್ಡಲ್ಲಿ ಮತ್ತು ರಿಹ್ಯಾಬಿಲಿಟೇಷನಲ್ಲಿ ಕೂಡ ತುಂಬ ಬದಲಾವಣೆಗಳು ಇವತ್ತು ನಮಗೆ ಫೀಲ್ಡಲ್ಲಿ ಕಾಣ್ತಾ ಉಂಟು. ರೈಟ್. ಓಕೆ. ಹಾಗಿದ್ರೆ ಈಗ ಮಂಗಳ ಆಸ್ಪತ್ರೆಯಲ್ಲಿ ಒಂದು OPD ಇದರಲ್ಲಿ ಯಾವೆಲ್ಲ ಫೆಸಿಲಿಟೀಸ್ ನಮಗೆ ಜನರಿಗೆ ಸಿಗುತ್ತೆ? ನಮ್ಮ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್, ಮಂಗಳ ಹಾಸ್ಪಿಟಲ್ನ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟಲ್ಲಿ ತುಂಬ ಸ್ಪೇಷಿಯಸ್ ಆಗಿರುವಂಥ ಡಿಪಾರ್ಟ್ಮೆಂಟ್. ಇಲ್ಲಿ ನಾವು ಎಕ್ಸಸೈಸ್ ಮಾಡಲಿಕ್ಕೆ ಅಂತಲೇ ನಾವು ಸಪರೇಟ್ ಆದಂಥ ಒಂದು ಸ್ಪೇಸನ್ನು ಇಟ್ಕೊಂಡಿದ್ದೇವೆ, ಎಕ್ಸಸೈಸ್ ಥೆರಪಿ ಸ್ಪೇಸ್ ಅಂತ. ಅದೇ ರೀತಿಯಾಗಿ ಮೊಡ್ಯಾಲಿಟೀಸ್ ನಾನು ಈಗ ಹೇಳಿದಾಗೆ ಈಗ ರೊಬೋಟಿಕ್ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ ಆಗಿರ್ಬೋದು, ಇದಕ್ಕೆಲ್ಲ ಬೇರೆ ಒಂದು ಸ್ಪೇಸಲ್ಲಿ ವಿ ಯೂಸ್ ದಿಸ್ ಎಕ್ವಿಪ್ಮೆಂಟ್ಸ್ಗಳು. ಹಾಗೆ ಇಲ್ಲಿ ಇಂಡಿವಿಜುವಲೈಸ್ಡ್ ಕಸ್ಟಮೈಸ್ ಟ್ರೀಟ್ಮೆಂಟ್ ಕೊಡ್ತೇವೆ ನಾವು. ಈಗ ಪೇಷಂಟ್ಸ್ ಬಂದಾಗ ಅವರಿಗೆ ಇಂಡಿವಿಜುವಲೈಸ್ಡ್ ಆಗಿ ಅವರ ಪ್ರಾಬ್ಲಮ್ಸನ್ನು ಕೇಳಿ ಅವರಿಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟನ್ನು ಬೇಕು ಅದೇ ಮಾಡಿಫೈ ಮಾಡಬೇಕಾಗ್ತದೆ. ಈಗ ಒಂದು ಕಂಡೀಷನ್ಗೆ ಎಲ್ಲರಿಗೂ ಒಂದೇ ರೀತಿಯಿಂದ ಮಾಡಲಿಕ್ಕೆ ಆಗೋದಿಲ್ಲ. ಅವರ ಆ್ಯಕ್ಚುಯಲ್ ಪ್ರಾಬ್ಲಮ್ ಎಂತ ಉಂಟು ಅದನ್ನು ಅಡ್ರೆಸ್ ಮಾಡಿ ನಾವು ಇಲ್ಲಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡುವಂಥದ್ದು. ಸೊ
ಎಕ್ವಿಪ್ಮೆಂಟ್ಸ್ಗಳ ವಿಚಾರಕ್ಕೆ ಬಂದರೆ ಈಗ ಅದೇ ರೊಬೋಟಿಕ್ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ ಇವತ್ತು ನಾವು ಒಳ್ಳೆ ರಿಸಲ್ಟ್ ಸಿಗ್ತಾ ಉಂಟು. ಈಗ ಲೋ ಬ್ಯಾಕ್ ಪೇನ್ ಇಶ್ಯೂಸ್ಗಳಾಗಿರ್ಬೋದು, ಅಥವಾ ಸಯಾಟಿಕ್ ಆಗಿರ್ಬೋದು, ಡಿಸ್ಕ್ ಹರ್ನಿಯೇಷನ್ಸ್ ಆಗಿರ್ಬೋದು, ಸ್ಕೋಲಿಯೋಸಿಸ್ ಆಗಿರ್ಬೋದು, ಈ ಸ್ಪೈನ್ ರಿಲೇಟೆಡ್ ಕಂಡೀಷನ್ಸಿಗೆ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ಥಿಂಗ್. ಹಾಗೆ ಅದನ್ನು ಯೂಸ್ ಮಾಡ್ತಾ ಇದ್ದೇವೆ. ಹಾಗೆ ಲೇಸರ್ ಥೆರಪಿ ಇದೆ, ಎಕ್ಸ್ಟ್ರಾ ಕಾರ್ಪೋರಿಯಲ್ ಶಾಕ್ ವೇವ್ ಥೆರಪಿ ಕೊಡ್ತಾ ಇದ್ದೇವೆ, ಅಥವಾ ಇಂಟರ್ಫಿರೆನ್ಷಿಯಲ್ ಥೆರಪಿ ಕೊಡ್ತಾ ಇದ್ದೇವೆ, ಯೂಸ್ ಮಾಡ್ತೇವೆ. ಅಲ್ಟ್ರಾಸೌಂಡ್ ಯೂಸ್ ಮಾಡ್ತೇವೆ ನಮ್ಮ ಒ ಪಿ ಡಿಯಲ್ಲಿ, ಅಥವಾ ರಷ್ಯನ್ ಕರೆಂಟ್ಸ್ ಯೂಸ್ ಮಾಡ್ತೇವೆ, ಮಸಲ್ ಸ್ಟಿಮ್ಯುಲೇಷನ್ ಮಾಡ್ತೇವೆ ಪೇಷಂಟ್ಸ್ಗಳಿಗೆ. ಸೊ ಈ ರೀತಿಯಾದಂಥ ಎಕ್ವಿಪ್ಮೆಂಟ್ಸ್ಗಳು ನಾವು ಇವತ್ತು ನಮ್ಮ ಫೆಸಿಲಿಟೀಸ್ಗಳು ಇವತ್ತು ನಾವು ನಮ್ಮ ಒ ಪಿ ಡಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಹಾಗೆ ಓಕೆ, ಸೊ ಇವಾಗ ನೀವು ಮಾತಾಡ್ತಾ ಮೆನ್ಷನ್ ಮಾಡಿದ್ರಿ ರೊಬೋಟಿಕ್ ಸ್ಪೈನಲ್ ಡಿಕಂಪೋಸಿಷನ್ ಅಂತ, ಡಿಕಂಪ್ರೆಷನ್ ಥೆರಪಿ ಅಂತ. ಓಕೆ, ಸೊ ಈ ಒಂದು ಥೆರಪಿ ಬಗ್ಗೆ ಏನು ಹೇಳ್ತೀರಿ? ಅದೇ ಈಗ ನಾವು ಕನ್ವೆನ್ಷನಲ್ ಆಗಿ ಈಗ ನೀವು ಡಿಸ್ಕ್ ಪ್ರೊಲ್ಯಾಪ್ಸ್ ಕೇಳಿದರೆ, ಡಿಸ್ಕ್ ಸ್ಲಿಪ್ ಡಿಸ್ಕ್ ಅಂತ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ. ಸ್ಲಿಪ್ ಡಿಸ್ಕ್ ಅಥವಾ ಡಿಸ್ಕ್ ಹರ್ನಿಯೇಷನ್ಸ್ ಅಂತ. ಇದು ಹರ್ನಿಯೇಷನ್ ಆದಾಗ ಎಂತ ಆಗ್ತದೆ ಅಂತ ಹೇಳಿದರೆ, ಅದು ನರ್ವಿಗೆ ಹೋಗಿ ಕಂಪ್ರೆಸ್ ಮಾಡ್ತದೆ. ಸೊ ವೆರ್ ಎವರ್ ದ ನರ್ವ್ ಪಾಸಸ್ ಇನ್ ಫಾರ್ ಎಕ್ಸಾಂಪಲ್ ಈಗ ಕಾಲಲ್ಲಿ ಆದರೆ ಅಲ್ಲೆಲ್ಲ ನಿಮಗೆ ಸೆಳೆತ ಬರ್ತದೆ, ನೋವು ಬರ್ತದೆ, ನಮ್ನೆಸ್ ಆಗ್ತದೆ, ಆಗಿರೋ ಪ್ರಾಬ್ಲಮ್ಸ್ಗಳಾಗ್ತದೆ. ಸೊ ನಾವು ಮೊದಲೆಲ್ಲ ಕನ್ವೆನ್ಷನಲ್ ಟ್ರ್ಯಾಕ್ಷನ್ ನಾವು ಈಗ ಕೂಡ ಹಾಸ್ಪಿಟಲಲ್ಲಿ ಕೊಡ್ತಿದ್ದೇವೆ. ಸೊ ವಿ ಯೂಸ್ ಟು ಗಿವ್ ಅ ಟ್ರ್ಯಾಕ್ಷನ್ ಬೇಸ್ಡ್ ಟ್ರೀಟ್ಮೆಂಟ್ ಅದಕ್ಕೆ. ಸೊ ದಿಸ್ ರೊಬೋಟಿಕ್ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ ಅಂತ ಹೇಳಿದರೆ ಇಟ್ಸ್ ಎ ಕಂಪ್ಯೂಟರೈಸ್ಡ್ ಎಕ್ವಿಪ್ಮೆಂಟ್ ಇಲ್ಲಿ. ಸೊ ಇದರಲ್ಲಿ ನಮಗೆ ಸೆಗ್ಮೆಂಟ್ ವೈಸ್ ಟ್ರ್ಯಾಕ್ಷನ್ ಕೊಡಲಿಕ್ಕೆ ಆಗ್ತದೆ. ಈಗ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗುವಾಗ ಅದು ಒಂದು ಲೆವೆಲಲ್ಲಿ, ಈಗ L4 L5 ಲೆವೆಲಲ್ಲಿ ಆಗ್ಬೋದು, ಅಥವಾ L5 S1 ಲೆವೆಲಲ್ಲಿ ಆಗ್ಬೋದು. ಈಗ ಸರ್ವೈಕಲ್ಗೆ ಬಂದರೆ C5 C6 ಅಲ್ಲಿ ಆಗ್ಬೋದು. ಆ ರೀತಿ ಸೆಗ್ಮೆಂಟೆಡ್ ವಾಯ್ಸ್ ಇರ್ತದೆ. ಸೊ ಇನ್ ದಿಸ್ ನ್ಯೂ ಮಿಷಿನ್ ನಮಗೆ ಆ ಸೆಗ್ಮೆಂಟ್ಗೆ ಫೋಕಸ್ ಮಾಡಿಕೊಳ್ಳಿಕ್ಕೆ ಆಗ್ತದೆ, ವೇರ್ ವಿ ವರ್ ನಾಟ್ ಏಬಲ್ ಟು ಡೂ ದಟ್ ವಿತ್ ದ ಟ್ರೆಡಿಷನಲ್ ಕನ್ವೆನ್ಷನಲ್ ವೇ ಆಫ್ ಟ್ರ್ಯಾಕ್ಷನ್. ಹಾಗೆ ಅಲಾಂಗ್ ವಿತ್ ದಟ್ ಈಗ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗುವಾಗ ಒಂದು ಡೈರೆಕ್ಷನಲ್ಲಿ ಪ್ರೊಲ್ಯಾಪ್ಸ್ ಆಗ್ತದೆ. ಈಗ ಪೋಸ್ಟಿರಿಯರ್ ಲ್ಯಾಟ್ರಲ್ ಅಂತ ಹೇಳ್ತೇವೆ, ಒಂದು ಸೈಡಲ್ಲಿ ಅದು ಏನು ಹರ್ನಿಯೇಟ್ ಆಗುವಂಥದ್ದು. ಸೊ ಈ ರೊಬೋಟಿಕ್ ಸ್ಪೈನಲ್ ಡಿಕಂಬಷನ್ ಥೆರಪಿಯಲ್ಲಿ ನಮಗೆ ಅದರ ಪೆಲ್ವಿಕ್ ರೊಟೇಷನ್ ಆಗಿರ್ಬೋದು, ಆ್ಯಕ್ಚುಯಲ್ ರೊಟೇಷನ್ ಆಗಿರ್ಬೋದು, ಇದನ್ನು ಕೂಡ ನಮಗೆ ಒಂದು ಸೆಟ್ ಮಾಡಿಕೊಂಡು ಟ್ರ್ಯಾಕ್ಷನ್ ಕೊಟ್ಟಾಗ ವಿ ಹ್ಯಾವ್ ಸೀನ್ ವೆರಿ ಗುಡ್ ರಿಸಲ್ಟ್ ಬಿಕಾಸ್ ಆಫ್ ದಿಸ್ ಅಂತ. ಹಾಗೆ ಸೊ ಇದನ್ನು ಇವತ್ತು ನಾವು ನಮ್ಮ ಒ ಪಿ ಡಿಯಲ್ಲಿ ಇವತ್ತು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಸೊ ವಿ ಆರ್ ಪ್ರೊವೈಡಿಂಗ್ ದಿಸ್ ಟ್ರೀಟ್ಮೆಂಟ್ ಆಸ್ ವೆಲ್, ಎಸ್ಪೆಷಲಿ ಸ್ಪೈನ್ ರಿಲೇಟೆಡ್ ಕಂಡೀಷನ್ಸ್ಗೆ. ಹಾಗೆ ಎಲ್ಲ ರೀತಿಯ ಸ್ಪೈನಲ್ ರಿಲೇಟೆಡ್ ಹೆಚ್ಚಿನದು ಕೂಡ ಪೋಸ್ಟರ್ ರಿಲೇಟೆಡ್ ಆಗಿರ್ಬೋದು, ಸ್ಕೋಲಿಯೋಸಿಸ್ ಆಗಿರ್ಬೋದು, ಅಥವಾ ನಿಮಗೆ ಸ್ಪಾಂಡಿಲೋಲಿಸ್ಥಸಿಸ್ ಅಂತ ಹೇಳ್ತೇವೆ, ಸ್ವಲ್ಪ ವರ್ಟಿಬ್ರಾ ಸ್ಲಿಪ್ ಆದಾಗೆ ಆಗೋದು, ಅಥವಾ ಡಿಸ್ಕ್ ಹರ್ನಿಯೇಷನ್ಸ್ ಈಗ ಹೇಳಿದಾಗೆ. ಸೊ ಫೇಸೆಡ್ ಜಾಯಿಂಟ್ ಡಿಸ್ಫಂಕ್ಷನ್ ಅಂತ ಹೇಳ್ತೇವೆ. ಸೊ ಈ ರೀತಿಯಾದಕ್ಕೆಲ್ಲ ಕೂಡ ನಮಗೆ ದಿಸ್ ಹ್ಯಾಸ್ ಬೀನ್ ಅ ವೆರಿ ಗುಡ್ ರಿಸಲ್ಟ್ ಅಂತ. ಹಾಗೆ ರೈಟ್. ಸೊ ಅಸೆಸ್ಮೆಂಟ್ ಮತ್ತು ಟ್ರೀಟ್ಮೆಂಟ್ ಪೇಷಂಟ್ಸ್ಗಳಿಗೆ ಕೊಡುವಾಗ ಯಾವೆಲ್ಲ ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡ್ತೀರಿ? ಈಗ ಪೇಷಂಟ್ಸ್ಗಳು ನಮ್ಮ ಒ ಪಿ ಡಿಗೆ ಬಂದಾಗ ವಿಲ್ ಸ್ಟಾರ್ಟ್ ವಿತ್ ಪ್ರಾಪರ್ ಹಿಸ್ಟ್ರಿ ಟೇಕಿಂಗ್ ಫಾರ್ ದ ಪೇಷಂಟ್. ಅವರ ಪ್ರಾಬ್ಲಮ್ ಎಂತ ಅಂತ ಕೇಳಿ, ಹಿಸ್ಟ್ರಿಯಲ್ಲಿ ಅದೀಗ ಫಾರ್ ಎಕ್ಸಾಂಪಲ್ ಒಂದು ದೇ ಹ್ಯಾಡ್ ಅ ಫಾಲ್ ಅಂತ. ಸೊ ಅದನ್ನು ನಾವು ಅಲ್ಲಿ ಸ್ವಲ್ಪ ಟೈಮ್ ಕೊಟ್ಟಾಗ ವಿ ವಿಲ್ ಕಮ್ ಟು ನೋ ವಾಟ್ ಇಸ್ ದ ಡಯಾಗ್ನೋಸಿಸ್ ಈಸಿಲಿ. ಗೊತ್ತಾಯ್ತಾ? ಸೊ ಅದೇ ರೀತಿಯಾಗಿ ಈಗ ಅವರಿಗೆ ಡಯಾಬಿಟಿಸ್ ಇದೆಯಾ, ಅವರ ಹೆಲ್ತ್ ಇಶ್ಯೂಸ್ಗಳನ್ನು ಕೇಳಿದಾಗ, ಈಗ ಫ್ರೋಜನ್ ಶೋಲ್ಡರ್ ಅಂತ ಒಂದು ಕಂಡೀಷನ್ ಇದೆ. ಯೂಶಲಿ ಡಯಾಬಿಟಿಸ್ ಇರುವ ಪೇಷಂಟ್ಸ್ಗಳಲ್ಲಿ ಈ ಕಂಡೀಷನ್ ಸ್ವಲ್ಪ ಜಾಸ್ತಿ ರಿಲೆವೆಂಟ್ ಆಗಿ ಇವತ್ತು ಕಾಣ್ತದೆ. ಹಾಗೆ ಸೊ ವಿ ವಿಲ್ ಫೋಕಸ್ ಮೋರ್ ಆನ್ ಹಿಸ್ಟ್ರಿ ಟೇಕಿಂಗ್ ಫಾರ್ ದೆಮ್. ಅವರ ಫ್ಯಾಮಿಲಿ ಹಿಸ್ಟ್ರಿ ಹೇಗೆ ಇದೆ, ಅವರ ಜೆನೆಟಿಕ್ ಏನೋ ಪ್ರಾಬ್ಲಮ್ಸ್ ಇದೆಯಾ, ಪಾಸ್ಟ್ ಸರ್ಜಿಕಲ್ ಹಿಸ್ಟ್ರಿ ಇದೆಯಾ. ಸೊ ಇದನ್ನೆಲ್ಲ ಅವರದ್ದು ಡೀಟೇಲ್ಸ್ ನಾವು ತಗೊಂಡು ಆದ ನಂತರ ವಿಲ್ ಫೋಕಸ್ ಮೋರ್ ಆನ್ ದ ಆ್ಯಕ್ಚುಯಲ್ ಎಕ್ಸಾಮಿನೇಷನ್ ಅಂತ. ಅಂದರೆ ಈಗ ಪೋಸ್ಚರ್ ಅಸೆಸ್ಮೆಂಟ್ ಮಾಡುವಂಥದ್ದು. ಈಗ ನಿಮಗೆ ಗೊತ್ತಿರ್ಬೋದು, ಪೋಸ್ಚರ್ ಸರಿ ಇಲ್ಲ ಅಂತ ಹೇಳಾದರೆ ತುಂಬೆಲ್ಲ ಪ್ರಾಬ್ಲಮ್ಸ್ಗಳು ಬರ್ತದೆ. ಈ ಲವ್ ಬ್ಯಾಕ್ ಪೇನ್, ನೆಕ್ ಪೇನ್ ಎಲ್ಲ ಯೂಶಲಿ ಅದು ಹುಟ್ಟಿಕೊಳ್ಳೋದು ಸ್ಟಾರ್ಟಿಂಗ್ ಫ್ರಮ್ ದ ಪೋಸ್ಚರ್ ಪ್ರಾಬ್ಲಮ್ಸ್ಗಳು. ಹಾಗೆ ಸೊ ಅದರ ಡೀಟೇಲ್ಡ್ ಅಸೆಸ್ಮೆಂಟ್ ಮಾಡುವಂಥದ್ದು. ಸೆಗ್ಮೆಂಟ್ ಅಂದರೆ ಈಗ ನೆಕ್ಕಿಂದ ಹಿಡಿದು ಟಿಲ್ ದ ಆ್ಯಂಕಲ್ ವಿಲ್ ಅಸೆಸ್ ದ ಪೋಸ್ಚರ್, ಅಲ್ಲಿ ಯಾವ ಆ್ಯಂಗಲ್ ಜಾಸ್ತಿ ಆಗಿದೆ, ಕಮ್ಮಿ ಆಗಿದೆ ಅಂತ. ಅದೇ ರೀತಿಯಾಗಿ ಯಾವ ಆ್ಯಕ್ಟಿವಿಟೀಸ್ ಅವರಿಗೆ ಅಗ್ರಿವೇಟ್ ಮಾಡ್ತಾ ಉಂಟು ಪೇಯ್ನನ್ನು, ಯಾವ ಆ್ಯಕ್ಟಿವಿಟೀಸ್ ರಿಲೀವ್ ಮಾಡ್ತಾ ಉಂಟು, ಇದು ಕೂಡ ತುಂಬ ಇಂಪಾರ್ಟೆಂಟ್. ಈಗ ಎಕ್ಸಸೈಸ್ ಮಾಡಿಸುವಾಗ ಬೇಸ್ಡ್ ಆನ್ ಆಲ್ ದೀಸ್ ಥಿಂಗ್ಸ್ ವಿಲ್ ಡಿಸೈನ್ ದ ಎಕ್ಸಸೈಸಸ್. ಹಾಗೆ ಅದಾದ ನಂತರ ರೇಂಜ್ ಆಫ್ ಮೋಷನ್ ಅಸೆಸ್ಮೆಂಟ್, ಗೋನಿಯೋಮೀಟರ್ ಅಂತ ಒಂದು ಯೂಸ್ ಮಾಡಿಕೊಂಡು ಒಂದೊಂದು ಜಾಯಿಂಟಲ್ಲಿ ಇಷ್ಟೇ ರೇಂಜ್ ಇರಬೇಕು ಅಂತ ಇರ್ತದೆ, ನಾರ್ಮಲ್ ಫಿಸಿಯೋಲಾಜಿಕಲ್ ರೇಂಜ್. ಸೊ ಅವರಿಗೆ ಆ ಪ್ರಾಬ್ಲಮ್ ಇರೋವರೆಗೆ ಅದು ಯಾವ ರೀತಿ ಉಂಟು, ಎಷ್ಟು ಕಮ್ಮಿ ಇದೆ, ಎಷ್ಟು ಜಾಸ್ತಿ ಇದೆ ಅಂತ ನೋಡುವಂಥದ್ದು. ಅದೇ ರೀತಿಯಾಗಿ ನಾವು ಮತ್ತೆ ಇಂಡಿವಿಜುವಲ್ ಮಸಲ್ ಸ್ಟ್ರೆಂತ್ ಅಸೆಸ್ ಮಾಡ್ತೇವೆ. ಈಚ್ ಫೈಬರ್ ಇದ್ದು, ಈಗ ಶೋಲ್ಡರ್ ಅಂತ ಹೇಳಿದರೆ ಶೋಲ್ಡರಲ್ಲಿ ತುಂಬ ಮಸಲ್ಸ್ ಇದೆ.
ನಾವು ಈಗ ಮೇಲೆ ಕೆಳಗೆ ಮೂಮೆಂಟ್ಸ್ ಮಾಡುವಾಗ ಇಟ್ ಈಸ್ ನಾಟ್ ಓನ್ಲಿ ಬೈಸಿಪ್ಸ್, ಇವೆಲ್ಲರಿಗೂ ಬೈಸಿಪ್ಸ್ ಗೊತ್ತಿರುತ್ತೆ, ಬಟ್ ದೇರ್ ಸೋ ಮೆನಿ ಮಸಲ್ಸ್ ಆಕ್ಟಿಂಗ್ ಟುಗೆದರ್. ಸೊ ಈಚ್ ಮಸಲ್ ಫೈಬರ್ ಇದ್ದು ಸ್ಟ್ರೆಂತ್ ಹೇಗೆ ಉಂಟಂತ ಅದನ್ನು ಹುಡುಕಿ ಅಸೆಸ್ಮೆಂಟ್ ಮಾಡುವಂಥದ್ದು. ಒಂದು ವೇಳೆ ಅದರಲ್ಲಿ ವೀಕ್ನೆಸ್ ಇದ್ದರೆ ಅದಕ್ಕೆ ಫೋಕಸ್ಡ್ ಆಗಿ ಟ್ರೀಟ್ಮೆಂಟ್ ಮಾಡುವಂಥದ್ದು. ಅದೇ ರೀತಿಯಾಗಿ ಈಗ ನ್ಯೂರಲಾಜಿಕಲ್ ಪೇಷಂಟ್ಸ್ಗೆ ಬಂದಿರುವಾಗ ಅವರಿಗೆ ಬ್ಯಾಲೆನ್ಸ್ ಇಶ್ಯೂಸ್ ಇರ್ತದೆ ಯೂಶ್ವಲಿ, ಅಥವಾ ಕೋಆರ್ಡಿನೇಷನ್ ಇಶ್ಯೂಸ್ ಇರ್ತದೆ. ಸೊ ಅವರಿಗೆ ಬ್ಯಾಲೆನ್ಸಿನ ಟೆಸ್ಟ್ಗಳನ್ನು ಮಾಡಿ, ಕೋಆರ್ಡಿನೇಷನ್ ಟೆಸ್ಟ್ಗಳನ್ನು ಮಾಡಿಕೊಂಡು, ಅಥವಾ ಸೆನ್ಸೇಷನ್ ಪ್ರಾಬ್ಲಮ್ಸ್ ಇರುವ ಪೇಷಂಟ್ಸ್ಗಳಿರ್ತದೆ. ಸೊ ಅವರಿಗೆ ಆ ಅಸೆಸ್ಮೆಂಟನ್ನು ಮಾಡಿ ಮತ್ತೆ ವಿಲ್ ಮೇಕ್ ಎ ಪ್ರಾಬ್ಲಮ್ ಲಿಸ್ಟ್, ಇವರಿಗೆ ಯಾವುದೆಲ್ಲ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತದೆ. ದೆನ್ ಬೇಸ್ಡ್ ಆನ್ ದ್ಯಾಟ್ ವಿಲ್ ಕೀಪ್ ಅ ಗೋಲ್ ಸೆಟ್ ಮಾಡಿಕೊಂಡು ಮತ್ತೆ ಟ್ರೀಟ್ಮೆಂಟ್ ಪ್ರೋಟೋಕಾಲನ್ನು ಡಿಸೈನ್ ಮಾಡುವಂಥದ್ದು ಹಾಗೆ. ಸೊ ದಿಸ್ ಇಸ್ ಅ ನಾರ್ಮಲ್ ಪ್ರೊಸೀಜರ್ ನಾವು ವಾಟ್ ವಿ ಫಾಲೋ ಇನ್ ಅವರ್ OPD ಪೇಷಂಟ್ಸ್ಗಳಿಗೆ ಹಾಗೆ. ರೈಟ್, ಓಕೆ. ಇನ್ನು ಈ ಲೇಸರ್ ಥೆರಪಿ ಅಂದರೆ ಏನು ಆ್ಯಂಡ್ ಇದರದ್ದೊಂದು ಬೆನಿಫಿಟ್ಸ್ ಏನು? ಲೇಸರ್ ಥೆರಪಿ ಅಂತ ಹೇಳಿದರೆ ಈಗ ಈ ಇನ್ಫ್ಲಮೇಟರಿ ಕಂಡೀಷನ್ಸ್ಗಳಲ್ಲಿ ತುಂಬ ಬೆನಿಫಿಟ್ ಕೊಡ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ಲಾಂಟರ್ ಫೇಶಿಯೈಟಿಸ್ ಅಂತ ಇರ್ತವೆ. ಯೂಶ್ವಲಿ ಹೀಗಿರೋ ಪೇಷಂಟ್ಸ್ಗಳಿಗೆ ಬೆಳಿಗ್ಗೆ ಬೆಡ್ಡಿಂದ ಎದ್ದ ಕೂಡಲೇ ಅವ್ರು ಫಸ್ಟ್ ಸ್ಟೆಪ್ ತಗೊಳ್ಳುವಾಗ 3-4 ಸ್ಟೆಪ್ಸ್ ತಗೊಳ್ಳುವಾಗ ದೇ ಹ್ಯಾವ್ ಸಿವಿಯರ್ ಪೇನ್, ಅವರ ಹಿಮ್ಮಡಿಯಲ್ಲಿ ತುಂಬ ನೋವಿರ್ತದೆ. ಇದಕ್ಕೆ ಪ್ಲಾಂಟರ್ ಫೇಶಿಯೈಟಿಸ್ ಅಂತ ಹೇಳೋದು. ಅಲ್ಲಿ ಒಂದು ಪ್ಲಾಂಟರ್ ಫೇಶಿಯಾ ಅಂತ ಒಂದು ಶೀಟಿನಾಗಿರ್ತದೆ ಕೆಳಗೆ, ಅದರಲ್ಲಿ ಇನ್ಫ್ಲಮೇಷನ್ ಆಗುವಂಥದ್ದು. ಸೊ ಈ ರೀತಿಯಾದ ಕಂಡೀಷನ್ಗೆ ಲೇಸರ್ ಥೆರಪಿ ತುಂಬ ಬೆನಿಫಿಟ್ ಕಾಣ್ತದೆ. ಅದೇ ರೀತಿಯಾಗಿ ಟೆನ್ನಿಸ್ ಎಲ್ಬೋ ಆಗಿರ್ಬೋದು. ಈ ಟೆನ್ನಿಸ್ ಎಲ್ಬೋ ಅಂತ ಹೇಳಿದ್ರೆ ಟೆನ್ನಿಸ್ ಪ್ಲೇಯರ್ಸಲ್ಲಿ ಅಥವಾ ಬ್ಯಾಡ್ಮಿಂಟನ್ ಪ್ಲೇಯರ್ಸಲ್ಲಿ ಕಂಡು ಬರ್ತದೆ. ಅದರಲ್ಲಿ ಕೂಡ ನಮಗೆ ಲೇಸರ್ ಥೆರಪಿಯಲ್ಲಿ ನಮಗೆ ತುಂಬ ಎಫೆಕ್ಟ್ ಬರ್ತದೆ. ಅಥವಾ ಟೆಂಡನೈಟಿಸ್, ಎನಿ ಶೋಲ್ಡರ್ ಟೆಂಡನೈಟಿಸ್ ಆಗಿರ್ಬೋದು. ಬೇಸಿಕಲಿ ದೇರ್ ಇಸ್ ಇರಿಟೇಷನ್ ಹ್ಯಾಪನಿಂಗ್, ದೇರ್ ಇಸ್ ಇನ್ಫ್ಲಮೇಷನ್ ಆಗ್ತ ಪ್ರೊಸೆಸ್ ಇರುವಾಗ ನಮಗೆ ಲೇಸರ್ ಥೆರಪಿ ತುಂಬ ಹೆಲ್ಪ್ ಆಗ್ತದೆ. ಅಂದರೆ ಫೋಟೋ ಬಯೋಮಾಡ್ಯುಲೇಷನ್ ಅಂತ ಪ್ರಿನ್ಸಿಪಲ್ ಅದರದ್ದು. ಅದನ್ನು ಯೂಸ್ ಮಾಡಿಕೊಂಡು ಸೆಲ್ಯುಲರ್ ಲೆವೆಲಲ್ಲಿ, ಅಂದರೆ ಇನ್ ಡೀಪ್ ಸೆಲ್ಯುಲರ್ ಲೆವೆಲಲ್ಲಿ ಅದು ಟಿಶ್ಯೂ ರಿಪೇರ್ ಮಾಡಲಿಕ್ಕೆ, ನ್ಯೂ ಫೈಬರ್ಸ್ ಸಿಂಥಸಿಸ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ಲೇಸರ್ ಥೆರಪಿ. ಅದನ್ನು ಕೂಡ ನಾವು ಇವತ್ತು OPDಯಲ್ಲಿ ಯೂಸ್ ಮಾಡ್ತಾ ಇದ್ದೇವೆ ಪೇಷಂಟ್ಸ್ಗಳಿಗೆ. ಓಕೆ, ರೈಟ್. ಇನ್ನು ನ್ಯೂರೋ ಪೇಷಂಟ್ಸ್ ಅಥವಾ ಸ್ಟ್ರೋಕ್ ಎಲ್ಲ ಯಾರಿಗೆ ಆಗಿರುತ್ತೆ ಇವರಿಗೆಲ್ಲ ಯಾವ ರೀತಿಯಾದಂಥ ಫಿಸಿಯೋಥೆರಪಿಯನ್ನು ಕೊಡ್ತಾರೆ? ಈಗ ಅದೇ ನ್ಯೂರೋ ಪೇಷಂಟ್ಸ್ಗಳು, ಸ್ಟ್ರೋಕ್ ಪೇಷಂಟ್ಸ್ಗಳಾಗಿರ್ಬೋದು, ಅಥವಾ ಬೇರೆ ಏನಾದರೂ ಏನೋ ಎಕ್ಸಾಮ್ನಲ್ಲಿ ನ್ಯೂರಲ್ ಪ್ರಾಬ್ಲಮ್ ಇದ್ದವರಿಗೆ ಕೂಡ OPDಗೆ ಬರ್ಬೋದು, ಬಂದು ಟ್ರೀಟ್ಮೆಂಟ್ ತಗೊಳ್ತಾರೆ. ನ್ಯೂರೋ ಪೇಷಂಟ್ಸ್ಗಳಿಗೆ ಸಮ್ಟೈಮ್ಸ್ ಅವರಿಗೆ ಫ್ಲಾಸಿಡಿಟಿ ಅಂತ ಇರ್ತದೆ. ಈಗ ಸ್ಟ್ರೋಕ್ ಆದ ನಂತರ ಇಮಿಡಿಯೇಟ್ಲಿ ಫ್ಲಾಸಿಡ್ ಸ್ಟೇಜ್ ಅಂತ, ಅಂದರೆ ಅವರಿಗೆ ಮೂಮೆಂಟ್ ಏನು ಇರೋದಿಲ್ಲ, ಅದಲ್ಲಿ ಬಿ ಝೀರೋ ಮೂಮೆಂಟ್. ಈಗ ಕೈಯಲ್ಲಾದರೆ ಕೈಯಲ್ಲಿ ಹಾಗೆ. ಸೊ ಅವರಿಗೆ ಯೂಶ್ವಲಿ ಸಮ್ಟೈಮ್ಸ್ ದೇ ನೀಡ್ ಮಸಿಲ್ ಸ್ಟಿಮ್ಯುಲೇಷನ್. ಈಗ ಕಂಪ್ಲೀಟ್ ಡಿನರ್ವೇಷನಲ್ಲಿದ್ದರೆ ಅದಕ್ಕೆ ಗ್ಯಾಲ್ವನಿಕ್ ಕರೆಂಟ್ ಯೂಸ್ ಮಾಡ್ತೇವೆ. ಇಫ್ ಇಟ್ ಈಸ್ ಇನರ್ವೇಟೆಡ್ ಬಟ್ ಸ್ಟ್ರೆಂತ್ ಇಸ್ ಲೆಸ್ ಅಂತ ಹೇಳಿದರೆ ಫೆರಟಿಕ್ ಕರೆಂಟನ್ನು ಯೂಸ್ ಮಾಡ್ತೇವೆ. ಸೊ ಇದನ್ನು ಮಸಲ್ ಸ್ಟಿಮ್ಯುಲೇಷನ್ ಯೂಸ್ ಮಾಡಿಕೊಂಡು ಅವರಿಗೆ ಟು ಗೆಟ್ ಬ್ಯಾಕ್ ದ ಮೋಷನ್ ಬ್ಯಾಕ್ ಅಂತ, ಮೂಮೆಂಟ್ ಬ್ಯಾಕ್ ಹಾಗೆ. ಅಥವಾ ರಷ್ಯನ್ ಕರೆಂಟ್ ಕೂಡ ಯೂಸ್ ಮಾಡ್ತೇವೆ ನಾವು ಮಸಲ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡಲಿಕ್ಕೆ. ಅದೇ ರೀತಿಯಾಗಿ ವಿ ಡೂ ನ್ಯೂರೋ ರಿಹ್ಯಾಬಿಲಿಟೇಷನ್ ಇನ್ ಅವರ್ ಡಿಪಾರ್ಟ್ಮೆಂಟ್. ಈ ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂತ ಹೇಳಿದರೆ ಆಸ್ ಐ ಟೋಲ್ಡ್ ಯು, ಈಗ ಸ್ಟ್ರೋಕ್ ಪೇಷಂಟ್ಸ್ಗಳಿಗೆ ನಡಿಲಿಕ್ಕೆ ಕಷ್ಟ ಆಗ್ತದೆ. ಅವರಿಗೆ ನಡಿಲಿಕ್ಕೆ ಒಬ್ಬರಿಗೆ ಇಂಡಿಪೆಂಡೆಂಟಾಗಿ ಯೂಶ್ವಲಿ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಆಗೋದಿಲ್ಲ. ಸೊ ಅದಕ್ಕೆ ವಿ ಹ್ಯಾವ್ ಅ ಪ್ಯಾರಲಲ್ ಬಾರ್ ಸ್ಪೇಸ್ ದೇರ್ ವೇರ್ ವಿ ಹ್ಯಾವ್ ಅ ಮಿರರ್ ಫೇಸ್ ಪ್ಲೇಸ್ಡ್. ಬಯೋ ಫೀಡ್ಬ್ಯಾಕ್ ಕೊಡ್ತದೆ ಅವರಿಗೆ. ಈಗ ಮಿರರ್ನ ಮುಂದೆ ನಡೆಯುವಾಗ ವಿತ್ ದಿಸ್ ದ ಸೈಡ್ ರೈಲಿಂಗ್ಸ್ ಆ್ಯಂಡ್ ಆಲ್, ಅವರಿಗೆ ಅವ್ರು ಹೇಗೆ ನಡೀತಿದ್ದಾರೆ, ಎಲ್ಲಿ ತಪ್ಪಾಗ್ತಾ ಉಂಟು, ಅವರಿಗೆ ಅದು ನೋಡಲಿಕ್ಕೆ ಸಿಗ್ತದೆ ಹಾಗೆ. ದರ್ ಇಸ್ ಅ ಗೇಟ್ ಟ್ರೈನಿಂಗ್ ಏರಿಯಾ ಸ್ಪೆಷಲಿ ಇನ್ ಅವರ್ ಡಿಪಾರ್ಟ್ಮೆಂಟ್. ಸೊ ಆ ಪೇಷಂಟ್ಸ್ಗಳನ್ನು ಅಲ್ಲಿ ನಮಗೆ ಟ್ರೈನ್ ಮಾಡಲಿಕ್ಕಾಗ್ತದೆ. ಮತ್ತು ಬ್ಯಾಲೆನ್ಸ್ ಟ್ರೈನಿಂಗ್ ಮಾಡಲಿಕ್ಕೆ ಈಗ ವಬಲ್ ಬೋರ್ಡ್ ಆಗಿರ್ಬೋದು, ಅಥವಾ ಸ್ವಿಸ್ ಬಾಲ್ ಯೂಸ್ ಮಾಡಿಕೊಂಡು ಅವರಿಗೆ ಟ್ರಂಕ್ ಕಂಟ್ರೋಲನ್ನು ಇಂಪ್ರೂವ್ ಮಾಡಲಿಕ್ಕೆ, ಅಥವಾ ಸ್ಟ್ಯಾಂಡಿಂಗ್ ಕಂಟ್ರೋಲನ್ನು ಇಂಪ್ರೂವ್ ಮಾಡಲಿಕ್ಕೆ, ಹಾಗೆ ವಾಕಿಂಗ್ ಮಾಡಲಿಕ್ಕೆ ವಿ ಟ್ರೈನ್ ದೆಮ್ ಟು ಗೆಟ್ ಆಲ್ ದೋಸ್ ಥಿಂಗ್ಸ್ ಹಾಗೆ. ಅಥವಾ ಈಗ ನ್ಯೂರೋ ಪೇಷಂಟ್ಸ್ಗಳಲ್ಲಿ ಸಮ್ಟೈಮ್ಸ್ ದೇ ಹ್ಯಾವ್ ಪ್ರಾಬ್ಲಮ್ ವಿತ್ ಸೆನ್ಸೇಷನ್ ಆ್ಯಸ್ ವೆಲ್. ಸೆನ್ಸೇಷನ್ ಪ್ರಾಬ್ಲಮ್ ಇರ್ತದೆ. ಸೊ ಅದಕ್ಕೆ ಸೆನ್ಸರಿ ರಿಎಜುಕೇಷನ್ ಮಾಡುವಂಥದ್ದು ಕೂಡ ನಾವು ಡಿಪಾರ್ಟ್ಮೆಂಟಲ್ಲಿ ಮಾಡ್ತೇವೆ. ಆ್ಯಂಡ್ ಸಮ್ಟೈಮ್ಸ್ ಅವರಿಗೆ ಈಗ ಸ್ಟ್ರೋಕ್ ಪೇಷಂಟ್ಸ್ಗೆ ಹ್ಯಾಂಡ್ ಮೂಮೆಂಟ್ಸ್ ಅಷ್ಟು ಇರೋದಿಲ್ಲ, ಫೈನ್ ಮೋಟಾರ್ ಟಾಸ್ಕ್. ಈಗ ಈ ಬೆರಳು ಮೂಮೆಂಟ್ ಎಲ್ಲ ಮಾಡೋದು ಈಗ ಫೈನ್ ಮೋಟಾರ್ ಸ್ಕಿಲ್ಸ್ ಅಂತ ಹೇಳೋದು. ಸೊ ಈ ಫೈನ್ ಮೋಟಾರ್ ಸ್ಕಿಲ್ಸ್ ಕೆಲವು ಪೇಷಂಟ್ಸ್ಗಳಿಗೆ ಇರೋದಿಲ್ಲ. ಸೊ ಫಾರ್ ದೆಮ್ ಹ್ಯಾಂಡ್ ರಿಹ್ಯಾಬಿಲಿಟೇಷನ್, ಈಗ ಪೆಗ್ ಬೋರ್ಡ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ದರ್ ಇಸ್ ಅ ಹ್ಯಾಂಡ್ ಸ್ಟೇಷನ್ ಸಪ್ರೇಟ್ಲಿ. ಸೊ ಈ ಇಂಡಿವಿಜುವಲ್ ಮಸಲ್ ಫೈಬರ್ಸ್ ಆಫ್ ದ ಪಾಮ್ ಇದಕ್ಕೆಲ್ಲ ಸ್ಟ್ರೆಂಥನ್ ಮಾಡುವಂಥದ್ದು. ಇಫ್ ರಿಕ್ವೈರ್ಡ್ ಅಗೇನ್ ಸ್ಟಿಮ್ಯುಲೇಷನ್ ಕೂಡ ಯೂಸ್ ಮಾಡಿಕೊಂಡು ಅವರಿಗೆ ಟ್ರೈನ್ ಮಾಡುವಂಥದ್ದು ಹಾಗೆ. ಓಕೆ, ರೈಟ್. ಇವಾಗ ಸ್ಪೋರ್ಟ್ಸ್ ಅಥ್ಲೀಟ್ಸ್ ಎಲ್ಲ ಯಾರು ಇರ್ತಾರಲ್ಲ, ಇವರಿಗೆ ಒಂದು ಫಿಸಿಕಲ್ ಮೂಮೆಂಟ್ ಜಾಸ್ತಿ ಇರ್ತದೆ. ಸೊ ಏನಾದರೂ ಪ್ರಾಬ್ಲಮ್ಸ್ ಬರುವಂಥದ್ದು
ಜಾಸ್ತಿ, ಒಂದು ಪರ್ಸೆಂಟೇಜ್ ಜಾಸ್ತಿ ಅಂತ ಹೇಳ್ಬೋದು. ಸೊ ಇಂಥವರಿಗೆ ಈ ಒಂದು ಇಂಜುರಿ ಆಗೋದನ್ನ ಕಡಿಮೆ ಮಾಡೋದಕ್ಕೆ ಏನಾದರೂ ಪ್ರಿವೆನ್ಷನ್ ಟ್ರೀಟ್ಮೆಂಟ್ ಆ ಥರ ಏನಾದರೂ ಇದೆಯಾ? ಹೌದು, ಆ್ಯಸ್ ಯು ಟೋಲ್ಡ್, ಪ್ರಿವೆನ್ಷನ್ ಈಸ್ ಆಲ್ವೇಸ್ ದ ಬೆಸ್ಟ್ ಮೆಡಿಸಿನ್. ಆಯಿತಾ, ಅದು ಕೂಡ ಸ್ಪೋರ್ಟ್ಸ್ ಪಾಪ್ಯುಲೇಷನಲ್ಲಿ ನೀವು ಹೇಳಿದಾಗೆ ದೇ ಆರ್ ಆಲ್ವೇಸ್ ಇನ್ ಟು ಹೈ ಇಂಟೆನ್ಸಿಟಿ ಆಫ್ ಆ್ಯಕ್ಟಿವಿಟೀಸ್ ಆ್ಯಂಡ್ ದೆನ್ ಮೋರ್ ಪ್ರೋನ್ ಫಾರ್ ಇಂಜುರೀಸ್. ಸೊ ಅವಾಗ ಅವರು ಇಂಜುರಿ ಆಗೋದಕ್ಕಿಂತ ಮೊದಲೇ ಒಂದು ಫಿಸಿಯೋಥೆರಪಿಸ್ಟನ್ನು ಕನ್ಸಲ್ಟ್ ಮಾಡಿ ಅವರ ಬಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಪೋಸ್ಚರ್ ಇಶ್ಯೂಸ್ ಇದೆಯಾ, ಮಸಲ್ ಟೈಟ್ನೆಸ್ ಇದೆಯಾ ಅಂತ ನೋಡಿಕೊಂಡ್ರೆ ದೇ ಕ್ಯಾನ್ ಅಡ್ರೆಸ್ ಇಟ್ ಬಿಫೋರ್ ಅಂತ. ಹಾಗೆ ಸೊ ಈಗ ನೋಡಿ, ಈಗ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ತಗೊಂಡ್ರೆ ಅಥವಾ ವಾಲಿಬಾಲ್ ಪ್ಲೇಯರ್ಸ್ ತಗೊಂಡ್ರೆ ಅವರಿಗೆ ಶೋಲ್ಡರಲ್ಲಿ ನೋಡಿದರೆ ಯೂಶಲಿ ದೇ ವಿಲ್ ಹ್ಯಾವ್ ಪ್ರಾಬ್ಲಮ್ ಕಾಲ್ಡ್ ಆಸ್ ಗ್ಲಿನೋಹ್ಯೂಮರಲ್ ಇಂಟರ್ನಲ್ ರೊಟೇಷನ್ ಡಿಫಿಷಿಯನ್ಸಿ ಅಂತ. ಸೊ ಅವರಿಗೆ ಈ ಒಳಗೆ ಮಾಡೋ ಮೂಮೆಂಟ್ಸಲ್ಲಿ ತುಂಬ ಪೇನ್ ಬರ್ತದೆ. ಇಟ್ಸ್ ವೆರಿ ಕಾಮನ್ ಥಿಂಗ್. ಇದನ್ನು ಅವರು ಮೊದಲೇ ಒ ಪಿ ಡಿಗೆ ಬಂದು ಅಸೆಸ್ಮೆಂಟ್ ಮಾಡಿಕೊಂಡು ಪ್ರಾಪರ್ ಸ್ಟ್ರೆಂಥನಿಂಗ್ ಮಾಡಿಕೊಂಡ್ರೆ ದೇ ಇಸ್ ವೆರಿ ಲೆಸ್ ಚಾನ್ಸ್ ಆಫ್ ದೇ ಗೆಟಿಂಗ್ ಇಂಜರ್ಡ್. ಹಾಗೆ ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಪಾಪ್ಯುಲೇಷನಲ್ಲಿ ಇವತ್ತು ನೀಯಲ್ಲಿ ನೋಡಿದ್ದೆ ಪಟೆಲೋಫೆಮರಲ್ ಪೇನ್ ಸಿಂಡ್ರೋಮ್ ಅಂತ ಕಾಣ್ತದೆ, ಜಂಪರ್ಸ್ ನೀ ಅಂತ ಹೇಳ್ತೇವೆ. ಯೂಶಲಿ ಈ ಕ್ವಾಡ್ರಿಸೆಪ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ಸ್ ಇಂಬ್ಯಾಲೆನ್ಸಲ್ಲಿ, ಮಸಲ್ ಇಂಬ್ಯಾಲೆನ್ಸಲ್ಲಿ ಆಗುವಂಥ ಪ್ರಾಬ್ಲಮ್ಸ್ಗಳು. ಅಥವಾ ಇಂಪ್ರಾಪರ್ ಲ್ಯಾಂಡಿಂಗ್ ಮೆಕ್ಯಾನಿಸಮ್. ವಾಲಿಬಾಲ್ ಅಥ್ಲೀಟ್ಸ್ ದೇ ಹ್ಯಾವ್ ಟು ಜಂಪ್ ಆ್ಯಂಡ್ ಲ್ಯಾಂಡ್ ಆಫ್ಟರ್ ಸ್ಮ್ಯಾಶಿಂಗ್ ದ ಬಾಲ್. ಸೊ ಅವರು ಲ್ಯಾಂಡಿಂಗ್ ಮೆಕ್ಯಾನಿಸಮ್ ಸರಿ ಇಲ್ಲ ಅಂತ ಹೇಳಿರುವಾಗ ದೇ ಗೆಟ್ ಇಂಜೂರ್ಡ್ ಇದರ ನೀ ಜಾಯಿಂಟಲ್ಲಿ. ಹಾಗೆ ಅಥವಾ ಈಗ ಇನ್ನು ಲಂಬಾರ್ ಸ್ಟ್ರೈನ್, ಅಕ್ಯೂಟ್ ಲಂಬಾರ್ ಸ್ಟ್ರೈನ್ ಅಂತ ಆಗ್ತದೆ. ಆಲ್ ದ ಫುಟ್ಬಾಲ್ ಪ್ಲೇಯರ್ಸಲ್ಲಿ ಆಗಿರ್ಬೋದು ಅಥವಾ ಬೇರೆ ಕ್ರಿಕೆಟ್ ಪ್ಲೇಯರ್ಸಲ್ಲಿ ಕೂಡ ಆಗ್ತದೆ. ವೆನ್ ಅವರ ಲೋವರ್ ಬ್ಯಾಕ್ ಮಸಲ್ಸ್ಗಳು ತುಂಬ ಸ್ಟಿಫ್ ಇದ್ದರೆ ಅಥವಾ ಹ್ಯಾಮ್ಸ್ಟ್ರಿಂಗ್ ಸ್ಟಿಫ್ ಇದ್ದರೆ ಈ ರೀತಿಯಾದ ಪ್ರಾಬ್ಲಮ್ಸ್ಗಳು ಬರ್ತದೆ. ಸೊ ಅದನ್ನು ಮೊದಲೇ ಒ ಪಿ ಡಿಗೆ ಬಂದು ಪ್ರಾಪರ್ ಅಸೆಸ್ಮೆಂಟನ್ನು ಮಾಡಿಕೊಂಡು ಯಾವುದಾದ್ರೂ ಟೈಟ್ ಇದೆಯಾ, ಮಸಲ್ ವೀಕ್ನೆಸ್ ಇದೆಯಾ, ಓವರ್ ಆ್ಯಕ್ಟಿವ್ ಇದೆಯಾ ಅಂತ ಅಡ್ರೆಸ್ ಮಾಡಿದರೆ ದೇ ಆರ್ ವೆರಿ ಲೆಸ್ ಚಾನ್ಸಸ್ ಆಫ್ ಗೆಟಿಂಗ್ ಇಂಜರ್ಡ್. ಸೊ ಅರ್ಲಿ ಸ್ಟೇಜ್ ಬಿಫೋರ್ ದ್ಯಾಟ್ ಓನ್ಲಿ ಅವ್ರು ಬಂದು ಮಾಡ್ಬೋದು, ಮಾಡಿದರೆ ಬೆಟರ್ ಎಫೆಕ್ಟ್ ಅವರಿಗೆ. ಹಾಗೆ Alright. So this is the very important question of this episode, because ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ ಈ ಒಂದು ಸ್ಪರ್ಧಾತ್ಮಕ ಯುಗ ಅಥವಾ ಒಂದು ಆಧುನಿಕ ಯುಗದಲ್ಲಿ ಕುತ್ಕೊಂಡು ಕೆಲಸ ಮಾಡುವಂಥದ್ದು ಜಾಸ್ತಿ ಆಗಿದೆ. ಎಸ್ಪೆಷಲಿ IT-BT ಕಂಪನಿಗಳಲ್ಲಿ ಕೆಲಸ ಮಾಡುವವರಾಗಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು. ಸೊ 8ರಿಂದ 12 ಗಂಟೆ ತನಕ ಕುತ್ಕೊಂಡು ಕೆಲಸ ಮಾಡ್ತಾರೆ. ಸೊ ಇವರಲ್ಲಿ ನೆಕ್ ಪೇನ್ ಆಗಿರ್ಬೋದು ಅಥವಾ ಲೋವರ್ ಬ್ಯಾಕ್ ಪೇನ್ ಆಗುವಂಥದ್ದು ಇದೆಲ್ಲ ಜಾಸ್ತಿ ಕಂಡುಬರುತ್ತೆ. ಒಂದು ಯಾಕಾಗಿ ಈ ಒಂದು ಸಮಸ್ಯೆಗಳು ಕಂಡುಬರುತ್ತೆ ಆ್ಯಂಡ್ ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು? ಅದೇ, ಈಗ ಸಾಫ್ಟ್ವೇರ್ ಎಂಪ್ಲಾಯೀಸ್ ಅಥವಾ ಬ್ಯಾಂಕ್ ಎಂಪ್ಲಾಯೀಸ್ ಆಗಿರ್ಬೋದು, ಆ್ಯಸ್ ಯು ಟೋಲ್ಡ್, ತುಂಬ ಹೊತ್ತು ಕೂತ್ಕೊಂಡಿರ್ತಾರೆ. ಸೊ ಏನಾಗ್ತದೆ ಅಂತ ಹೇಳಿದರೆ, ದೇ ಆರ್ ಆಲ್ವೇಸ್ ಇನ್ ಟು ದ ಡೆಸ್ಕ್ಟಾಪ್ ಜಾಬ್. ಆಯಿತಾ, ದರ್ ಇಸ್ ಕಾನ್ಸ್ಟೆಂಟ್ ಲೋಡ್ ಟೆನ್ಷನ್ ಇನ್ ದ ಮಸಲ್ಸ್, ನೆಕ್ ಮಸಲ್ಸಲ್ಲಿ. ಅದಕ್ಕೆ ನಾವು ಸಬ್ ಆಕ್ಸಿಪಿಟಲ್ ಮಸಲ್ಸ್ ಅಂತ ಹೇಳ್ತೇವೆ. ದೇರ್ ಆರ್ ಸ್ಮಾಲ್ ಮಸಲ್ಸ್, ಟೈನಿ ಮಸಲ್ಸ್ ಇನ್ ದ ಬ್ಯಾಕ್ ಆಫ್ ದ ನೆಕ್. ಸೊ ಅಲ್ಲಿ ಕಾನ್ಸ್ಟೆಂಟ್ ಅವರಿಗೆ ಲೋಡ್ ಇರುವ ಕಾರಣ ಆ ಮಸಲ್ಗಳಲ್ಲಿ ಇಫ್ ಇಟ್ ಆಲ್ ದೇ ಹ್ಯಾವ್ ಇನ್ಸಫಿಷಿಯನ್ಸಿ, ಅಂದರೆ ದೇ ಶುಡ್ ಹ್ಯಾವ್ ಲಾಟ್ ಆಫ್ ಎಂಡ್ಯೂರೆನ್ಸ್ ಆ ಮಸಲ್ಗೆ. ಈಗ ಸ್ಟ್ರೇಟ್ ನಾವು ನೆಕ್ಕನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಾದರೆ ಅವ್ರಿಗೆ ಎಂಡ್ಯೂರೆನ್ಸ್ ಬೇಕು ಆ ಮಸಲ್ಸ್ಗಳಿಗೆ. ಇಫ್ ದೋಸ್ ಮಸಲ್ಸ್ ಅವ್ರಿಗೆ ಎಂಡ್ಯೂರೆನ್ಸ್ ಇಲ್ಲ ಅಂತ ಹೇಳಾದರೆ ಏನಾಗ್ತದೆ, ಆ ಲೋಡ್ಗಳು ಬೇರೆ ಮಸಲ್ಸ್ಗಳಿಗೆ ಬೀಳ್ತದೆ, ವಿಚ್ ಇಸ್ ನಾಟ್ ಸಪೋಸ್ ಟು ಹ್ಯಾಪನ್. ಸೊ ಯೂಶಲಿ ಅದು ನಮ್ಮ ಟ್ರೆಪೀಸಸ್ಸಲ್ಲಿ ಅಥವಾ ಲಿವರ್ಟರ್ ಸ್ಕ್ಯಾಪುಲಿ ಅಂತ ಹೇಳ್ತೇವೆ, ಅಥವಾ ಸ್ಕೆಲಿನಿ ಮಸಲ್ಸ್ ಅಂತ ಇಲ್ಲಿ ಬರ್ತದೆ ನೆಕ್ಕಲ್ಲಿ. ಸೊ ಆ ಮಸಲ್ಸಲ್ಲಿ ಈ ಎಕ್ಸ್ಟ್ರಾ ಲೋಡ್ ಬೀಳ್ತದೆ. ಸೊ ಆ ಎಕ್ಸ್ಟ್ರಾ ಲೋಡ್ ಆ ಮಸಲ್ಸ್ಗಳಿಗೆ ಬಿದ್ದಾಗ ಅಲ್ಲಿ ನಮಗೆ ಟ್ರಿಗರ್ ಪಾಯಿಂಟ್ಸ್ ಅಂತ, ಈ ಮಸಲ್ ನಾಟ್ಸ್ ಅಂತ ಹೇಳ್ತೇವೆ ಸಿಂಪಲ್ ಟರ್ಮಲ್ಲಿ, ಟ್ರಿಗರ್ ಪಾಯಿಂಟ್ಸ್ ಫಾರ್ಮೇಷನ್ ಆಗ್ತದೆ. ಸೊ ಈ ಟ್ರಿಗರ್ ಪಾಯಿಂಟ್ ಫಾರ್ಮೇಷನ್ ಆದ ನಂತರ ಕ್ರೋನಿಕ್ ಆಗಿ ಆಗುವಾಗ ಇದು ಅವರಿಗೆ ರೇಡಿಯೇಟಿಂಗ್ ಪೇನ್, ತಲೆ ನೋವು ಸಿಡ್ ಬರುವಂತಹದ್ದು ಅಥವಾ ನೋವೆಲ್ಲ ಕೈಯಲ್ಲಿ ಬಂದಾಗ ಆಗುವಂತಹದ್ದು ಇದೆಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಇವರಿಗೆ ನಮ್ಮ ಒ ಪಿ ಡಿಲಿ ನಾವು ಎಕ್ಸ್ಟ್ರಾ ಕಾರ್ಪೋರಿಯಲ್ ಶಾಕ್ ವೇವ್ ಥೆರಪಿ ಅಂತ ಒಂದು ಮೆಷಿನ್ ಇದೆ, ಎಕ್ವಿಪ್ಮೆಂಟ್ ಇದೆ, ಅದನ್ನು ನಾವು ಯೂಸ್ ಮಾಡ್ತೇವೆ. ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ರಿಲೀಸ್ ದ ಟ್ರಿಗರ್ ಪಾಯಿಂಟ್ಸ್. ಆ ಮಸಲ್ ನಾಟ್ ಅಂತ ಏನಿರ್ತದೆ ಅದನ್ನು ರಿಲೀಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಸೊ ಅದನ್ನು ಕೊಟ್ಟ ನಂತರ ವಿಲ್ ಡೂ ದೆಮ್ ಪೋಸ್ಚರಲ್ ಕರೆಕ್ಷನ್ ಎಕ್ಸಸೈಸಸ್ಗಳು ಯಾವುದೆಲ್ಲ ಬೇಕು. ಈಗ ಸ್ಕ್ಯಾಪುಲಾ ರಿಟ್ರಾಕ್ಷನ್, ಮಸಲ್ ಸ್ಟ್ರೆಂಥನಿಂಗ್ ಆಗಿರ್ಬೋದು, ಅಥವಾ ಪೆಕ್ಟೋರಲಿಸ್ ಮೇಜರ್ ಚೆಸ್ಟ್ ಮಸಲ್ಸ್ ಸ್ಟ್ರೆಚಿಂಗ್ ಆಗಿರ್ಬೋದು, ಇದನ್ನೆಲ್ಲ ಒಂದು ಪೋಸ್ಚರ್ ಕರೆಕ್ಷನ್ ಎಕ್ಸಸೈಸ್ ನಾವು ಹೇಳಿಕೊಟ್ಟು ಅವರಿಗೆ ಫಾಲೋ ಅಪ್ ಮಾಡ್ತಾ ಇರ್ತೇವೆ. ದಿಸ್ ಶುಡ್ ಡೆಫಿನೆಟ್ಲಿ ಹೆಲ್ಪ್ ದೆಮ್ ಟು ರಿಲೀವ್ ದ ನೆಕ್ ಪೇನ್. ಹಾಗೆ ರೈಟ್. ಓಕೆ, ಇನ್ನು ಇವಾಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆದಮೇಲೆ ಅದು ಸ್ಟಿಫ್ನೆಸ್ ಇರುತ್ತೆ, ಅಂದರೆ ನಡೆದಾಡೋದಕ್ಕೆಲ್ಲ ಇಟ್ ಈಸ್ ನಾಟ್ ಈಸಿ. ಸೊ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಈ ಥರ ಸಮಸ್ಯೆಗಳು ಬಂದಾಗ ಅದನ್ನು ಹೇಗೆ ನಿಭಾಯಿಸ್ತೀರಿ? ಅದೇ, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಆದ ನಂತರ ಯೂಶಲಿ ಸ್ಟಿಫ್ನೆಸ್ ಇರ್ತದೆ. ಸ್ಟಿಫ್ನೆಸ್ ಅಂತ ಹೇಳಿದರೆ ಇಟ್ಸ್ ಅ ಪೋಸ್ಟ್ ಸರ್ಜಿಕಲ್
ಇನಿಬಿಷನ್ ಅಂತ. ಅವರಿಗೆ ನಾವು ಒಪ್ಪಿಡಿಯಲ್ಲಿ ಈಗ ನಮ್ಮಲ್ಲಿ ಈಗ CPM ಮೆಷಿನ್ ಅಂತ ಇದೆ, ಕಂಟಿನ್ಯೂಸ್ ಪ್ಯಾಸಿವ್ ಮೋಷನ್ ಮೆಷಿನ್ ಅಂತ. ಅದರಲ್ಲಿ ನಾವು ಪೇಷಂಟ್ಸನ್ನು ಅದರಲ್ಲಿ ಫಿಟ್ ಮಾಡಿದ ನಂತರ ವಿಲ್ ಸೆಟ್ ಆ್ಯಂಗಲ್. ಈಗ ಅವರಿಗೆ ಮೊದಲೇ ಆ್ಯಂಗಲ್ ಎಷ್ಟು ಅಂತ ಅಸೆಸ್ಮೆಂಟ್ ಮಾಡಿ 30 ಡಿಗ್ರಿ ಅಂತ 30 ಡಿಗ್ರಿ ಆ್ಯಂಗಲ್ ಸೆಟ್ ಮಾಡುವಂಥದ್ದು. ದೆನ್ ದ ಮೆಷಿನ್ ವಿಲ್ ಮೂವ್ ದ ಲಿಂಬ್ ಪ್ರೀಸೆಟ್ ಆ್ಯಂಗಲಲ್ಲಿ. ಅವರಿಗೆ ಸೇಫ್ ಆಗಿರ್ತದೆ ಅದು. ಸೊ ಆ ರೀತಿಯಾಗಿ ಮಾಡಿ ಅವರಿಗೆ ರೇಂಜ್ ಆಫ್ ಮೋಷನ್ ಗೇನ್ ಮಾಡಬಹುದು. ಅಲಾಂಗ್ ವಿತ್ ದ್ಯಾಟ್ ಅಗೇನ್ ರೇಂಜ್ ಆಫ್ ಮೋಷನ್ ಎಕ್ಸಸೈಸಸ್ಗಳಾಗಿರ್ಬೋದು ಅಥವಾ ಕ್ವಾಡ್ರಿಸೆಪ್ಸ್ ಎಕ್ಸಸೈಸಸ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅವರಿಗೆ ರೇಂಜ್ ಆಫ್ ಮೋಷನ್ ವಿಲ್ ಗೆಟ್ ಬ್ಯಾಕ್ ದ ರೇಂಜ್ ಆಫ್ ಮೋಷನ್. ಹಾಗೆ ಯೂಶುವಲಿ ಅವರಿಗೆ ಒಂದು ಡ್ಯೂರೇಷನ್ ಎಷ್ಟು ಬೇಕಾಗುತ್ತೆ ಸರ್ಜರಿ ಆದವರಿಗೆ ಫಾರ್ ದ ರಿಕವರಿ? ಹಾಗೆ ಅಂತಲ್ಲ, ಯೂಶಲಿ ಇಟ್ ಟೇಕ್ಸ್ ರಫ್ಲಿ 3 months. ಅವರ ಇನ್ಫ್ಲಮೇಷನ್ ಸ್ಟೇಜ್ ಎಲ್ಲ ಪಾಸ್ ಆಗಿ ಮತ್ತೆ ಅದು ಮಸಲ್ ಎಲ್ಲ ರೀಡೆವಲಪ್ ಆಗಿ ಮಾಡಲಿಕ್ಕೆ ಇಟ್ಸ್ ಅ ಟೋಟಲ್ ಆಫ್ ರಫ್ಲಿ ಸ್ಪೀಕಿಂಗ್ 3 months ಅವರಿಗೆ ಒಂದು ರಿಹ್ಯಾಬಿಲಿಟೇಷನ್ ಬೇಕು. ಹಾಗೆ ರೈಟ್. ಇವಾಗ ಸರ್ಜರಿ ಆದ್ಮೇಲೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಯು ಗೋ ಅಂಡ್ ಟೇಕ್ ದ ಫಿಸಿಯೋಥೆರಪಿ ಅಂತ. ಬಟ್ ಸಮ್ ಪೇಷಂಟ್ಸ್ ವಿಲ್ ಥಿಂಕ್ ಅದು ಬೇಡ, ನಮಗೆ ಅದ್ರಲ್ಲಿ ನೋವು ಜಾಸ್ತಿ ಆಗುತ್ತೆ ಅಂತ. ಸೊ ಫಿಸಿಯೋಥೆರಪಿ ಅವಾಯ್ಡ್ ಮಾಡ್ತಾರೆ. ಸಿ ಫಿಸಿಯೋಥೆರಪಿಯನ್ನ ಅವಾಯ್ಡ್ ಮಾಡೋದ್ರಿಂದ ಯಾವೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ಯೂಶಲಿ? ಅದೇ ಯೂಶಲಿ ಪೀಪಲ್ ಹ್ಯಾವ್ ಅ ಕನ್ಸೆಪ್ಷನ್ ಫಿಸಿಯೋಥೆರಪಿ ಅಂತ ಹೇಳಿದ ಕೂಡ ನೋವಾಗ್ತದೆ ಅಂತ. ರೈಟ್. ಹಾಗೆ ಯೂಶಲಿ ಹಾಗೆ ಇರೋದಿಲ್ಲ. ಯೂಶಲಿ ಪೇನ್ ಥ್ರೆಶ್ ಹೋಲ್ಡಲ್ಲೇ ನಾವು ಟ್ರೀಟ್ಮೆಂಟನ್ನು ಮಾಡುವಂಥದ್ದು, ಅಷ್ಟು ಅಗ್ರೆಸಿವ್ ಆಗಿ ಮಾಡಲಿಕ್ಕೆ ಇರೋದಿಲ್ಲ. ಬಟ್ ಸಮ್ ಪೇನ್ ಆಫ್ಟರ್ ಅ ಸರ್ಜರಿ ಈಸ್ ಅಕ್ಸೆಪ್ಟೇಬಲ್ ಆ್ಯಂಡ್ ಅದನ್ನು ನಾವು ಮಾಡಬೇಕಾಗ್ತದೆ. ಈಗ ನೋವಾಗ್ತದೆ ಅಂತ ಬಿಟ್ಟರೆ ಮತ್ತೆ ಅದು ಸ್ಟಿಫ್ನೆಸ್ ಆಗ್ತದೆ, ಅಂದರೆ ಫೈಬ್ರೋಸಿಸ್ ಆಗ್ತದೆ. ಈ ಟಿಶ್ಯೂಸ್ಗಳು ಹೀಲ್ ಆಗುವಾಗ ದೇ ಶುಡ್ ಹೀಲ್ ಇನ್ ಅ ಗುಡ್ ವೇ. ಅದು ಫೈಬ್ರೋಸಿಸ್ ಆಗಿ ಹೀಲ್ ಆದರೆ ಮತ್ತೆ ಅದನ್ನು ನಮಗೆ ರೇಂಜ್ ಆಫ್ ಮೋಷನ್ ತರಲಿಕ್ಕೆ ಆಗೋದಿಲ್ಲ. ಸೊ ಆ ಅರ್ಲಿ ಸ್ಟೇಜಲ್ಲಿ ವೆನ್ ಡಾಕ್ಟರ್ಸ್ ರೆಫರ್ ದ ಪೇಷಂಟ್ಸ್ ಅವಾಗಲೇ ಅದನ್ನು ಮಾಡಿಕೊಂಡ್ರೆ, ನೋವಾಗ್ತದೆ ಅಂತ ಇದು ಬಿಟ್ಟು ಮಾಡದೇ ಇದ್ರೆ ಕಷ್ಟ, ಮಾಡಿದರೆ ದೇ ವಿಲ್ ಗೆಟ್ ಎ ವೆರಿ ಗುಡ್ ರಿಕವರಿ ಅಂತ. ಮಾಡದೇ ಇದ್ರೆ ಲಾಂಗ್ ಟರ್ಮ್ ಅಲ್ಲಿ ಅವರಿಗೆ ಅದು ಒಮ್ಮೆ ಇಟ್ ಈಸ್ ಫೈಬ್ರೋಸಿಸ್ ಆದರೆ ಮತ್ತೆ ಅದನ್ನು ರಿಕವರಿ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಇಟ್ಸ್ ನಿಯರ್ಲಿ ಇಂಪಾಸಿಬಲ್ ಸಮ್ ಕೇಸಸ್. ಹಾಗೆ ರೈಟ್. ಓಕೆ. ಇನ್ನು ಜಿಮ್ ಅಲ್ಲಿ ಒಂದು ಎಕ್ಸಸೈಸ್ ಕೊಡ್ತಾರೆ, ಯೋಗ ಮಾಡಿಸ್ತಾರೆ ಆ್ಯಂಡ್ ಈ ಫಿಸಿಯೋಥೆರಪಿ, ಈ ಮೂರಕ್ಕಿರುವಂಥ ಡಿಫ್ರೆನ್ಸ್ ಏನು? ಅದೇ ಈಗ ಜಿಮ್ಮಲ್ಲಿ ಅದೇ ವಾಟ್ ವಿ ಡೂ ಇಸ್ ವಿ ಅಸೆಸ್ ದ ಪ್ರಾಬ್ಲಮ್ ಫಸ್ಟ್ ಅಂತ. ನಾವು ಆಗಲೇ ಹೇಳಿದಾಗೆ ಈಗ ಒಂದು ಶೋಲ್ಡರ್ ಪೇನ್ ಅಂತ ಹೇಳ್ತೇವೆ. ಶೋಲ್ಡರ್ ಪೇನ್ ಅಂತ ಹೇಳಿದ ಕೂಡಲೇ ಈಗ ಜಿಮ್ಮಲ್ಲಿ ಅಥವಾ ಯೋಗದಲ್ಲಿ ಐ ಆಮ್ ನಾಟ್ ಅಗೇನ್ಸ್ಟ್ ದ್ಯಾಟ್, ಬಟ್ ಅವರು ಅದಕ್ಕೊಂದು ಸೆಟ್ ಆಫ್ ಪ್ರೋಟೋಕಾಲ್, ಸೆಟ್ ಆಫ್ ಎಕ್ಸಸೈಸ್ ಮಾಡಿಸ್ತಾರೆ. ಬಟ್ ವಿ ಟ್ರೇಸ್ ದ ಪ್ರಾಬ್ಲಮ್. ಈಗ ಶೋಲ್ಡರ್ ಪೇನ್ ಅಂತ ಹೇಳಿದ್ರೆ ಸುಮಾರೆಲ್ಲ ಇದರಲ್ಲಿ ಪ್ರಾಬ್ಲಮ್ಸ್ ಇರ್ತದೆ. ಈಗ ರೊಟೇಟರ್ ಕಫ್ ಇಂಜುರಿ ಆಗಿರ್ಬೋದು ಅಥವಾ ಫ್ರೋಜನ್ ಶೋಲ್ಡರ್ ಆಗಿರ್ಬೋದು, ಬರ್ಸೈಟಿಸ್ ಆಗಿರ್ಬೋದು, ಹಾಗೆಲ್ಲ ಇರ್ತದೆ. ಸೊ ಆ ಪ್ರಾಬ್ಲಮನ್ನು ಟ್ರೇಸ್ ಮಾಡಿ ಮತ್ತೆ ಅದಕ್ಕೆ ಫೋಕಸ್ಡ್ ಎಕ್ಸಸೈಸ್ ಮಾಡಿಸುವಂಥದ್ದು. ಹಾಗೆ ದಟ್ ಈಸ್ ವಾಟ್ ವಿ ಡೂ. ಥೆರಾಪಿಟಿಕ್ ಎಕ್ಸಸೈಸ್ ಅಂತ ಹೇಳೋದು ಅದಕ್ಕೆ. ಹಾಗೆ ಇಟ್ಸ್ ನಾಟ್ ಜನರಲೈಸ್ಡ್ ಬಟ್ ಇಟ್ ಈಸ್ ಫೋಕಸ್ಡ್ ಎಕ್ಸಸೈಸ್ ಅಂತ. ಹಾಗೆ ಫಸ್ಟ್ ಪ್ರಾಬ್ಲಮ್ ಏನು ಅಂತ ಹುಡುಕಬೇಕು. ಹೌದು, ಕಂಡು ಹಿಡಿದು ಮತ್ತೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಹೌದು. ಆಲ್ರೈಟ್. ಸೊ ಹಾಗಿದ್ರೆ ಇವಾಗ ನಮ್ಗೇನೋ ನೋವು ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ನಾ ಹೇಳೋದಾದ್ರೆ ನಂಗೆ ಶೋಲ್ಡರ್ ಪೇನ್ ಇದೆ, ಬಟ್ ನಾನು ಡಾಕ್ಟರ್ ಹತ್ರ ಮೊದಲು ಹೋಗಿ ಆಮೇಲೆ ಫಿಸಿಯೋಥೆರಪಿಯನ್ನ ಕನ್ಸಲ್ಟ್ ಮಾಡಬೇಕಾ ಅಥವಾ ಫಿಸಿಯೋಥೆರಪಿಸ್ಟ್ ಹತ್ರ ಡೈರೆಕ್ಟ್ ಆಗಿ ಬರ್ಬೋದಾ? ಹೇಗೆ? ನಮ್ಮಲ್ಲಿ ಡೈರೆಕ್ಟ್ ಆಗಿ ಬರ್ಬೋದು. ಯು ಕ್ಯಾನ್ ಡೈರೆಕ್ಟ್ಲಿ ಫಿಸಿಯೋಥೆರಪಿಸ್ಟ್ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅಸೆಸ್ಮೆಂಟ್ ಮಾಡಿ ಒಂದು ವೇಳೆ ಇಫ್ ವಿ ಫೀಲ್ ದ್ಯಾಟ್ ಅದಕ್ಕೆ ರೆಡ್ ಫ್ಲ್ಯಾಗ್ ಉಂಟು ಅಥವಾ ನಮಗೆ ಆರ್ಥೋಪೆಡಿಷನಿಂದ ಒಪಿನಿಯನ್ ಬೇಕು ಅಥವಾ ಬೇರೆ ಡಾಕ್ಟರ್ಸ್ ಸ್ಪೆಷಾಲಿಟಿ ಅವ್ರದ್ದು ಒಪಿನಿಯನ್ ಬೇಕು ಅಂತ ವೆನ್ ವಿ ಫೀಲ್ ವಿಲ್ ಡಿಸ್ಕಸ್ ವಿತ್ ದೆಮ್. ನಮ್ಮ ಹಾಸ್ಪಿಟಲಲ್ಲಿ ನಾವು ಅವರಲ್ಲಿ ಬೇರೆಯವರಲ್ಲಿ ರೆಫರ್ ಮಾಡಿ ಅವರ ಒಪಿನಿಯನ್ ತಗೊಂಡು ವಿಲ್ ವರ್ಕ್ ಆ್ಯಸ್ ಅ ಟೀಮ್. ಹಾಗೆ ಇಲ್ಲಾಂದರೆ ಡೈರೆಕ್ಟ್ ಬಂದು ಯು ಕ್ಯಾನ್ ಗೆಟ್ ದ ಟ್ರೀಟ್ಮೆಂಟ್, OPDಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಬೋದು, ತೊಂದರೆ ಇಲ್ಲ. ಓಕೆ. ಸೊ ಹಾಗಿದ್ರೆ ಇಂಪೇಷಂಟ್ಸ್ಗಳಿಗೆ ಕೂಡ ಫಿಸಿಯೋಥೆರಪಿಯನ್ನು ಕೊಡ್ಬೋದಾ? ಹೌದು, ಇನ್ ಪೇಷಂಟ್ಸ್ ಅಂದರೆ ಅಡ್ಮಿಟ್ ಆದ ಪೇಷಂಟ್ಸ್ಗಳು ಇರ್ತಾರೆ ಹಾಸ್ಪಿಟಲಲ್ಲಿ, ಅವರಿಗೆ ಕೂಡ ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಇರ್ತದೆ. ಅಂದರೆ ಈಗ ಪೋಸ್ಟ್ ಸರ್ಜಿಕಲ್ ಆದರೆ ಸರ್ಜರಿ ಆದ ನಂತರ ಅವರಿಗೆ ಒಂದು ಆದಷ್ಟು ಬೇಗ ಅವರನ್ನು ಮೊಬಿಲೈಸ್ ಮಾಡುವಂಥದ್ದು, ಅವರನ್ನು ನಡೆಸುವಂಥದ್ದಾಗಿರ್ಬೋದು ಅಥವಾ ಬೇರೆಲ್ಲ ಕಾಂಪ್ಲಿಕೇಶನ್ಸ್ಗಳು ಆಗದಾಗೆ ನೋಡ್ತೇವೆ ನಾವು ಹಾಗೆ ಇನ್ ಪೇಷಂಟ್ಸಲ್ಲಿ. ಓಕೆ. ಸೊ ಈ ಸರ್ಜರಿ ಆದಮೇಲೆ ಇಮಿಡಿಯೇಟ್ ಫಿಸಿಯೋಥೆರಪಿ ಸ್ಟಾರ್ಟ್ ಆಗ್ತದಾ ಅಥವಾ ಅದು? ಯೂಶಲಿ ಇಮಿಡಿಯೇಟ್ ಸ್ಟಾರ್ಟ್ ಆಗ್ತದೆ. ಸಮ್ಟೈಮ್ಸ್ POD ಅಂದರೆ ಪೋಸ್ಟ್ ಆಪರೇಟಿವ್ ಡೇ 1 ನಾವು ಸ್ಟಾರ್ಟ್ ಮಾಡ್ತೇವೆ. ಓಕೆ. ಅಂದರೆ ಯೂಶಲಿ ಸರ್ಜರಿ ಆದ ನಂತರ ಅವರಿಗೆ ಸೆಕೆಂಡರಿ ಕಾಂಪ್ಲಿಕೇಶನ್ಸ್ಗಳು ಆಗ್ತದೆ ಸಮ್ಟೈಮ್ಸ್. ಅಂದರೆ ಈಗ ಚೆಸ್ಟಲ್ಲಿ ಸಿಕ್ರೇಷನ್ಸ್ಗಳಾಗುವಂಥದ್ದಾಗಿರ್ಬೋದು, ಅದು ವಿಚ್ ಮೈ ಟರ್ನ್ ಇನ್ ಟು ದ ನ್ಯೂಮೋನಿಯಾ ಆರ್ ದ ಅದರ್ ಥಿಂಗ್ಸ್. ಅಥವಾ ಈಗ ಲೋವಲ್ಲಿ ಕಾಲಲ್ಲಿ ಅವರಿಗೆ ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಆಗ್ತದೆ, ಒಂದು ಕ್ಲಾಟ್ ಆಗುವಂಥದ್ದು. ಸೊ ಇದನ್ನೆಲ್ಲ ಪ್ರಿವೆನ್ಷನ್ ಮಾಡಲಿಕ್ಕೆ
ವಿ ಸ್ಟಾರ್ಟ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಫಾರ್ ದ ಪೇಷಂಟ್. ಹಾಗೆ ಓಕೆ, ಆಲ್ರೈಟ್. ಇವಾಗ ICU ಪೇಷಂಟ್ಸ್ ICU ಹೌದು, ICU ಪೇಷಂಟ್ಸ್ಗಳಿಗೆ ಕೂಡ ಈಗ ವೆಂಟಿಲೇಟೆಡ್ ಪೇಷಂಟ್ಸ್ಗಳಿಗೆ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ನಾನು ಆಗಲೇ ಹೇಳಿದಾಗೆ ಡೀಪ್ ವೇನ್ ಥ್ರಾಂಬೋಸಿಸನ್ನೆಲ್ಲ ಪ್ರಿವೆನ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಈವನ್ ಇಫ್ ದೇ ಆರ್ ಇನ್ ಕೋಮಾದಲ್ಲಿ ಇದ್ದರೆ ಕೂಡ ನಾವು ಅವರಿಗೆ ಪ್ಯಾಸಿವ್ ಆಗಿ, ಅಂದರೆ ನಾವೇ ಅವರಿಗೆ ಲೆಗ್ ಮೂಮೆಂಟ್ಸ್ ಮಾಡಿಸುವಂಥದ್ದು ಅಥವಾ ದ ಅಪ್ಪರ್ ಲಿಂಬ್ ಮೂಮೆಂಟ್ಸ್ ಮಾಡಿಸುವಂಥದ್ದು, ಚೆಸ್ಟ್ ಸೆಕ್ರೆಷನ್ಸ್ ಆಗದಾಗಿ ನೋಡ್ಕೊಳ್ಳುವಂಥದ್ದು. ಒಂದು ವೇಳೆ ಆಗಿದ್ದರೆ ಅದಕ್ಕೆ ಪರ್ಕಷನ್ ವೈಬ್ರೇಷನ್ ಟೆಕ್ನಿಕ್ಸ್ಗಳಾಗಿರ್ಬೋದು ಅಥವಾ ಪೋಸ್ಟರಲ್ ಡ್ರೈನೇಜ್ ಪೊಸಿಷನ್ಸ್ಗಳಾಗಿರ್ಬೋದು ಅಥವಾ ಚೆಸ್ಟ್ ವೈಬ್ರೇಟರ್ ಮೆಷಿನ್ ಕೊಟ್ಟಾಗಿರ್ಬೋದು, ಆ ಸೆಕ್ರೆಷನ್ಸನ್ನು ಮೊಬಿಲೈಸ್ ಮಾಡಿ ಅದನ್ನು ಹೊರಗೆ ತರಿಸಿ ಅದನ್ನು ಕಫ ಇನ್ಫೆಕ್ಷನ್ ಆಗದಾಗಿ ನಾವು ನೋಡ್ತೇವೆ. ಹಾಗೆ ಓಕೆ. ಸೊ ಇವಾಗ ಜಾಸ್ತಿಯಾಗಿ ಕೆಲವೊಬ್ಬರಿಗೆ ವರ್ಕೌಟ್ ಮೇಲೆ ಇಂಟ್ರೆಸ್ಟ್ ಇರ್ತದೆ, ತುಂಬ ವರ್ಕೌಟ್ ಮಾಡ್ತಾರೆ. ಇವಾಗ ಜಿಮ್ಮಿಗೆ ಹೋಗುವಂಥದ್ದಾಗಿರ್ಬೋದು ಅಥವಾ ಕೆಲವರು ಹೇಳ್ತಾರೆ ಜಾಗಿಂಗ್ ಹೆವಿ ಮಾಡ್ತೇನೆ, ರನ್ನಿಂಗ್ ಹೆವಿ ಮಾಡ್ತೇನೆ ಅಂತ. ಸೊ ಇದನ್ನು ಜಾಸ್ತಿ ಮಟ್ಟದಲ್ಲಿ ಮಾಡೋದ್ರಿಂದ ಅವರ ಬಾಡಿಗೆ ಏನಾದರೂ ಪ್ರಾಬ್ಲಮ್ಸ್ ಶುರು ಆಗ್ತದೆ, ವ್ಯಾರ್ ಆ್ಯಂಡ್ ಟೈರ್ ಆಗ್ತದೆ ಅವನ ಲಾಂಗ್ ಟರ್ಮ್ ವೆನ್ ಯು ಸಿ. ಈಗ ತುಂಬ ಎಂಥೂಸಿಯಾಸ್ಟಿಕ್ ಆಗಿ ಮಾಡಿ ಅವರು ಪ್ರಾಪರ್ ರಿಕವರಿ ಟೈಮ್ ಕೊಡೋದಿಲ್ಲ ಕೆಲವೊಮ್ಮೆ. ರಿಕವರಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ದ ಮಸಲ್ಸ್. ಇವತ್ತು ಈಗ ನೀವು ಜಿಮ್ಮಲ್ಲಿ ಹೋಗಿ ವರ್ಕೌಟ್ ಮಾಡ್ತೀರಿ, ಬೈಸಿಪ್ಸ್ಗೆ ಆಗಿರ್ಬೋದು, ಚೆಸ್ಟಿಗೆ ಆಗಿರ್ಬೋದು. ವಾಟ್ ಹ್ಯಾಪನ್ಸ್ ಈಸ್ ಮಸಲ್ ಫೈಬರ್ಸ್ ಎಲ್ಲ ಬ್ರೇಕ್ ಆಗ್ತದೆ. ದರ್ ಇಸ್ ಮೈಕ್ರೋ ಟೇರ್ ಹ್ಯಾಪನಿಂಗ್ ಇನ್ ದ ಮಸಲ್ಸ್. ಅದಕ್ಕೆ ಪ್ರಾಪರ್ ರಿಕವರಿ ಕೂಡ ಬೇಕು. ರಿಕವರಿ ಆದರೆ ಮಾತ್ರ ಅದು ಹೀಲ್ ಆಗಿ ನೆಕ್ಸ್ಟ್ ನ್ಯೂ ಫೈಬರ್ ಫಾರ್ಮೇಷನ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅಲಾಂಗ್ ವಿತ್ ಎಕ್ಸಸೈಸ್ ರಿಕವರಿ ಕೂಡ ತುಂಬ ಇಂಪಾರ್ಟೆಂಟ್, ತುಂಬ ಮ್ಯಾಂಡೇಟರಿ ಅಂತ. ಹಾಗೆ ಓಕೆ. ಸೊ ಇವಾಗ ಒಂದು ನಾರ್ಮಲ್ ಏಜಲ್ಲಿ ಪ್ರಾಬ್ಲಮ್ಸ್ ಬಂದಾಗ ಓಕೆ ಸರಿ ಮಾಡ್ಬೋದು, ಬಟ್ ಓಲ್ಡರ್ ಪೇಷಂಟ್ಸ್ ಇದ್ದಾರೆ ಅಂತ ಹೇಳಿದ್ರೆ ಅವರದ್ದು ಕೇರ್ ಸ್ವಲ್ಪ ಅಷ್ಟೇ ಸೆನ್ಸಿಟಿವ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ ಫಿಸಿಯೋಥೆರಪಿಯಲ್ಲಿ? ಅಂದರೆ ಓಲ್ಡ್ ಪಾಪ್ಯುಲೇಷನ್ ಬಂದಾಗ ಅದೇ ಓಲ್ಡ್ ಪಾಪ್ಯುಲೇಷನಲ್ಲಿ ಅಂತ ಹೇಳಿದರೆ ಇಟ್ಸ್ ಅ ಡಿಫ್ರೆಂಟ್ ಚಾಲೆಂಜ್. ಓಲ್ಡ್ ಪಾಪ್ಯುಲೇಷನಲ್ಲಿ ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ ದ ಬ್ಲಡ್ ಸಪ್ಲೈ ಸ್ವಲ್ಪ ಕಮ್ಮಿ ಆಗಿರ್ತದೆ ಅವರ ಮಸಲ್ಸ್ಗಾಗಿರ್ಬೋದು, ಟೆಂಡನ್ಗಾಗಿರ್ಬೋದು ಅಥವಾ ಜಾಯಿಂಟ್ಗಾಗಿರ್ಬೋದು. ಈಗ ಓಲ್ಡ್ ಪಾಪ್ಯುಲೇಷನಲ್ಲಿ ಒನ್ ಆಫ್ ದ ಕಾಮನ್ ಥಿಂಗ್ ಆಸ್ಟಿಯೋಆರ್ಥ್ರೈಟಿಸ್ ಆಫ್ ನೀ ಜಾಯಿಂಟ್ ಯೂಶಲಿ ದ ಪ್ರಾಬ್ಲಮ್. ಸೊ ಆನ್ ಅ ಲಾಂಗ್ ಟೈಮ್ ವಾಟ್ ಹ್ಯಾಪನ್ಸ್ ಇಸ್ ಅವರಿಗೆ ಮೋಸ್ಟ್ಲಿ ಒಬೆಸಿಟಿ ಇದ್ದಿರಲಿಕ್ಕೂ ಸಾಕು ಅಥವಾ ಮಸಲ್ ಸ್ಟ್ರೆಂತ್ ಇಲ್ಲದಿರಲಿಕ್ಕೂ ಸಾಕು. ಸೊ ದರ್ ಇಸ್ ಲಾಟ್ ಆಫ್ ವ್ಯಾರೆಂಟ್ ಆ್ಯಂಡ್ ಫ್ರಿಕ್ಷನ್ ಹ್ಯಾಪನಿಂಗ್ ಇನ್ ದ ಜಾಯಿಂಟ್. ಆಬ್ವಿಯಸ್ಲಿ ಅದು ಕಾರ್ಟಿಲೇಜ್ ಎಲ್ಲ ಡ್ಯಾಮೇಜ್ ಆಗ್ತಾ ಬರ್ತದೆ, ಸೈನೋವಿಲ್ ಫ್ಲೂಯಿಡ್ ಕಮ್ಮಿ ಆಗ್ತದೆ. ದಟ್ ಈಸ್ ವೆನ್ ದೇ ಎಂಡ್ ಅಪ್ ವಿತ್ ಆಲ್ ದಿಸ್ ಪ್ರಾಬ್ಲಮ್ಸ್ ಅಂತ. As I told you, at the right stage if you start as a prevention exercises, probably after 50s or 60s at least, you should always ನೀವು ಯಾವಾಗಲೂ ಒಂದು ಎಕ್ಸಸೈಸಸ್ಸನ್ನು ಹ್ಯಾಬಿಟ್ ಮಾಡಬೇಕು. ಇಟ್ಸ್ ಫಾರ್ ಯುವರ್ ಓನ್ ಗುಡ್ ಅಂತ. ನಿಮಗೆ ನೋವು ಬರಲಿಕ್ಕೆ ಕಾಯಬಾರ್ದು. ಬಿಫೋರ್ ಯು ಸ್ಟಾರ್ಟ್ ಗೆಟ್ಟಿಂಗ್ ದ ಪೇನ್ ಇಟ್ ಸೆಲ್ಫ್ ಯು ಮೇಕ್ ಶ್ಯೂರ್ ಯು ಆರ್ ಫಿಟ್ ಇನಫ್. ಸಿಂಪಲ್ ಎಕ್ಸಸೈಸ್ಗಳು, ತುಂಬ ಜಾಸ್ತಿ ಕಷ್ಟ ಇಲ್ಲ, ಜಿಮ್ಮೆ ಹೋಗ್ಲಿಕ್ಕೇನಿಲ್ಲ, ಮನೆಯಲ್ಲೇ ಕೂತು ಮಾಡ್ಬೋದು. ಇದನ್ನೆಲ್ಲ OPDಗೆ ಬಂದು ಒಂದು ಕನ್ಸಲ್ಟ್ ಮಾಡುವಾಗ ನಾವು ಅವರಿಗೆ ಯಾವುದೆಲ್ಲ ಬೇಕು, ಮನೆಯಲ್ಲಿ ಯಾವ ರೀತಿ ಮಾಡಬೇಕು, ಯಾವಾಗ ಫಾಲೋ ಅಪ್ ಮಾಡಬೇಕು, ಹೇಗೆ ಪ್ರೋಗ್ರೆಷನ್ ಮಾಡಬೇಕು, ಇದನ್ನೆಲ್ಲ ಹೇಳ್ಬೋದು. ಮತ್ತು ಓಲ್ಡ್ ಏಜಲ್ಲಿ ಅದೇ ಆ್ಯಸ್ ಐ ಟೋಲ್ಡ್ ಯು ದೀಸ್ ಆರ್ ದ ಚಾಲೆಂಜಸ್ ವಾಟ್ ವಿ ಹ್ಯಾವ್. ಮತ್ತು ಬ್ಯಾಲೆನ್ಸ್ ಪ್ರಾಬ್ಲಮ್ಸ್ಗಳು ಡೆವಲಪ್ ಆಗ್ತದೆ. ಅದಕ್ಕೆ ಕೂಡ ಯೂಶ್ವಲಿ ಅದೇ ಈಗ ನೋಡಿ 70-80 ಇಯರ್ ಓಲ್ಡ್ ಪೇಷಂಟ್ಸ್ಗಳು ಅವರಿಗೆ ಫಾಲ್ ಆಗೋದು ತುಂಬ ರಿಸ್ಕ್ ಜಾಸ್ತಿ, ಬಿಕಾಸ್ ಬ್ಯಾಲೆನ್ಸ್ ಇಶ್ಯೂಸ್ಗಳು. ಸೊ ಅವರು ಮೊದಲೇ ಈ ಬ್ಯಾಲೆನ್ಸ್ ಇಶ್ಯೂಸ್ಗಳಿಗೆ ಬ್ಯಾಲೆನ್ಸ್ ಎಕ್ಸಸೈಸನ್ನು ಮಾಡಿಸಿದರೆ ಆ ರಿಸ್ಕ್ ಆಫ್ ಫಾಲ್ ಆದಾಗೆ ಫ್ರ್ಯಾಕ್ಚರ್ ಆಗ್ತದೆ, ಒನ್ ಮೋರ್ ಕಾಂಪ್ಲಿಕೇಶನ್. ಸೊ ಮೊದಲೇ ಮಾಡಿಕೊಂಡಿದ್ದರೆ ಅವರಿಗೆ ಕಾನ್ಫಿಡೆನ್ಸ್ ಕೂಡ ಇರ್ತದೆ, ಆ್ಯಂಡ್ ದೆನ್ ವಿಲ್ ಬಿ ಅವಾಯ್ಡ್ ಆಲ್ ದಿಸ್ ಥಿಂಗ್ಸ್ ಅಂತ. ಎಸ್ ಡಾಕ್ಟರ್, ಇವಾಗ ಒಂದು ನಾರ್ಮಲ್ ಆಗಿ ಹೇಳೋದಾದ್ರೆ ಇವಾಗ ನಿಮಗೆ ಆಸ್ ಅ ಫಿಸಿಯೋಥೆರಪಿಸ್ಟ್ ಯಾವೆಲ್ಲ ಕಂಡೀಷನ್ಸನ್ನು ನೀವು ಜಾಸ್ತಿ ಟ್ರೀಟ್ ಮಾಡಿದ್ದು ಅಂತ? OPD ಬೇಸಿಸಲ್ಲಿ ನಾವು ನಮ್ಮ ಹಾಸ್ಪಿಟಲಲ್ಲಿ ಇವತ್ತು ಈಗ ಫ್ರೋಝನ್ ಶೋಲ್ಡರ್ ಪೇಷಂಟ್ಸ್ಗಳು ತುಂಬ ಬರ್ತಾರೆ. ಫ್ರೋಝನ್ ಶೋಲ್ಡರ್ ಅಂತ ಹೇಳಿದರೆ ಶೋಲ್ಡರಲ್ಲಿ ಸ್ಟಿಫ್ನೆಸ್ ಆಗುವಂಥದ್ದು, ಪೆರಿಯಾಥ್ರೆಟಿಕ್ ಶೋಲ್ಡರ್ ಅಂತ ಕೂಡ ಹೇಳ್ತೇವೆ. ಇಲ್ಲಿ ಕ್ಯಾಪ್ಸುಲಿಗೆ ಪ್ರಾಬ್ಲಮ್ ಆಗುವಂಥದ್ದು, ಕ್ಯಾಪ್ಸುಲ್ ಶ್ರಿಂಕ್ ಆದಾಗೆ ಅದು ಇಟ್ ಸ್ಟಿಫ್ ಆಗ್ತದೆ ಶೋಲ್ಡರ್. ಸೊ ಈ ರೀತಿಯ ಪೇಷಂಟ್ಸ್ಗಳು ನಮ್ಮ OPDಯಲ್ಲಿ ಜಾಸ್ತಿ ಬರ್ತಾರೆ. ಅದೇ ರೀತಿಯಾಗಿ ಲೋ ಬ್ಯಾಕ್ ಪೇನ್ ಪೇಷಂಟ್ಸ್ಗಳಾಗಿರ್ಬೋದು ಅಥವಾ ನೆಕ್ ಪೇನ್ ಪೇಷಂಟ್ಸ್ಗಳಾಗಿರ್ಬೋದು ಅಥವಾ ಆಸ್ಟಿಯೋಆರ್ಥ್ರೈಟಿಸ್ ಆಫ್ ನೀ ಆಗಿರ್ಬೋದು ಅಥವಾ ಆ್ಯಂಕಲ್ ಸ್ಪ್ರೇನ್ ಪೇಷಂಟ್ಸ್ಗಳು ಬರ್ತಾರೆ. ಅದೇ ರೀತಿಯಾಗಿ ಮಸಲ್ ಇಂಜುರೀಸ್, ಹ್ಯಾಮ್ಸ್ಟ್ರಿಂಗ್ ಇಂಜುರೀಸ್ ಆಗಿರ್ಬೋದು, ಅದು ಸ್ಪೋರ್ಟ್ಸ್ ಪಾಪ್ಯುಲೇಷನಲ್ಲಿ ಗ್ರಾಯಿನ್ ಇಂಜುರಿ ಅಂತ ಕೂಡ ಆಗ್ತದೆ. ಆ ರೀತಿಯಾದ ಪೇಷಂಟ್ಸ್ಗಳು ಕೂಡ ಇವತ್ತು ಬರ್ತಾರೆ. ಮತ್ತು ನ್ಯೂರೋದಲ್ಲಿ ಅದೇ ಸ್ಟ್ರೋಕ್ ಪೇಷಂಟ್ಸ್ಗಳು, ಫೇಶಿಯಲ್ ಪಾಲ್ಸಿ ಅಂತ ಕೂಡ ಅದನ್ನ ಕಂಡೀಷನ್ ಆಗ್ತದೆ.
ಸೊ ಆ ರೀತಿಯಾದಂಥ ಪೇಷಂಟ್ಸ್ಗಳು ಕೂಡ ಒ ಪಿ ಡಿಗೆ ಜಾಸ್ತಿಯಾಗಿ ಇವತ್ತು ಬರ್ತಾರೆ ಹಾಗೆ. ಓಕೆ, ಒಂದು ಡೌಟು, ಇವಾಗ ಸ್ಟ್ರೋಕ್ ಆದಾಗ ಮುಖದಲ್ಲಿ ಅದು ಪ್ಯಾರಲಿಸ್ ಟೈಪ್ ಆಗುತ್ತಲ್ಲ, ಸೊ ಅದಕ್ಕೆ ಕೂಡ ಫಿಸಿಯೋಥೆರಪಿ? ಅದೇ ಅದಕ್ಕೆ ಫೇಶಿಯಲ್ ಪಾಲ್ಸಿ ಅಂತ ಹೇಳುವಂಥದ್ದು. ಅದಕ್ಕೆ ಫಿಸಿಯೋಥೆರಪಿ ಮ್ಯಾಂಡೇಟ್ರಿ ಕೊಡಬೇಕಾಗ್ತದೆ. ಈಗ ಒನ್ಸ್ ದ ಪಾಲ್ಸಿ ಅಂತ ಹೇಳಿದ್ರೆ ಅಲ್ಲಿ ಫೇಶಿಯಲ್ ನರ್ವ್ಗೆ ಇನ್ಫ್ಲಮೇಷನ್ ಆಗಿ ಡ್ಯಾಮೇಜ್ ಆಗುವಂಥದ್ದು. ವೇರ್ ಎವರ್ ದ ಫೇಶಿಯಲ್ ನರ್ವ್ ಸಪ್ಲೈಸ್ ದ ಮಸಲ್ಸ್. ಈಗ ಮುಖದಲ್ಲಿ ಸುಮಾರು ಮಸಲ್ಸ್ಗಳಿದೆ. ಈಗ ಒಂದು ಸ್ಮೈಲ್ ಮಾಡಲಿಕ್ಕೆ ದಟ್ಸ್ ಡಿಫ್ರೆಂಟ್ ಮಸಲ್. ಕಣ್ಣಿದ್ದು ಹುಬ್ಬು ಮೇಲೆ ಮಾಡಲಿಕ್ಕೆ ಸಪರೇಟ್ ಮಸಲ್. ನೀವು ರೆಪ್ಪೆ ಮುಚ್ಚಬೇಕಂದ್ರೆ ಸಪರೇಟ್ ಮಸಲ್. ಸೊ ನಿಮಗೆ ಜಗಿಲಿಕ್ಕೆ ಊಟ ತಿಂಡಿ ಮಾಡುವಾಗ ಜಗಿಲಿಕ್ಕೆ ಸಪರೇಟ್ ಮಸಲ್. ಸೋ ಮೆನಿ ಮಸಲ್ಸ್ ಇನ್ ದ ಫೇಸ್. ಸೊ ಇದಕ್ಕೆಲ್ಲ ಸಪ್ಲೈ ಮಾಡುವಂಥದ್ದು ಫೇಶಿಯಲ್ ನರ್ವ್ ಅಂತ. ಆ ಫೇಶಿಯಲ್ ನರ್ವಲ್ಲಿ ಇನ್ಫ್ಲಮೇಷನ್ ಅಥವಾ ಆಗಿ ಪ್ರಾಬ್ಲಮ್ ಆದಾಗ ಅದಕ್ಕೆ ನಾವು ಎಂತ ಮಾಡಬೇಕು, ಸ್ಟಿಮ್ಯುಲೇಷನ್ ಕೊಡಬೇಕಾಗ್ತದೆ. ಮಸಲ್ ಆ ನರಕ್ಕೆ ಸ್ಟಿಮ್ಯುಲೇಷನ್ ಕೊಟ್ಟು ವಿ ಟೀಚ್ ದ ಮಸಲ್ ನರ್ವ್ ಟು ಟೇಕ್ ದ ಆ್ಯಕ್ಷನ್ ಬ್ಯಾಕ್ ಅಂತ. ಅಲಾಂಗ್ ವಿತ್ ದ್ಯಾಟ್ ಎಕ್ಸಸೈಸ್ ಮಾಡಿಸುವಂಥದ್ದು, ಆ್ಯಕ್ಟಿವಿಟೀಸ್ ಮಾಡಿಸುವಂಥದ್ದು ಮಾಡಿದಾಗ ದೇ ವಿಲ್ ರಿಕವರ್ ದ ಪ್ರಾಬ್ಲಮ್ ಹಾಗೆ. ಓಕೆ, ಸೊ ಹಾಗಿದ್ರೆ ಕೆಲವೊಂದು ಕಂಡೀಷನ್ಸ್ಗಳಿಗೆ ಫಿಸಿಯೋಥೆರಪಿಯಿಂದ ಮಾತ್ರ ಟ್ರೀಟ್ಮೆಂಟ್ ಕೊಡ್ಬೋದು. ಆ್ಯಂಡ್ ಕ್ಯಾನ್ ವಿ ಅವಾಯ್ಡ್ ಸರ್ಜರಿ ಇನ್ ದಟ್ ಕೇಸಸ್? ಹೌದೌದು, ಕೆಲವೆಲ್ಲ ಕಂಡೀಷನ್ಸ್ಗಳಲ್ಲಿ ನೀವು ಇಫ್ ಯು ಹವ್ ಡನ್ ಪ್ರಾಪರ್ ರಿಹ್ಯಾಬಿಲಿಟೇಷನ್ ಅಟ್ ರೈಟ್ ಟೈಮ್ ಬಂದು ಕನ್ಸಲ್ಟ್ ಆಗಿ ನೀವು ಇದು ರಿಹ್ಯಾಬಿಲಿಟೇಷನ್ ಮಾಡಿದರೆ ಸೋ ಮೆನಿ ಥಿಂಗ್ಸ್ ಯು ಕ್ಯಾನ್ ಅವಾಯ್ಡ್ ಅಂತ. ಎಸ್ಪೆಷಲಿ ನೀವೀಗ ಸ್ಪೈನ್ ರಿಲೇಟೆಡ್ ನೋಡಿದರೆ, ಲೋ ಬ್ಯಾಕ್ ಪೇಯ್ನ್, ಸರ್ವೈಕಲ್ ಪೇಯ್ನ್ ನೋಡಿದರೆ, ಅದು ಈಗ ಲೋ ಬ್ಯಾಕ್ ಪೇನಲ್ಲಿ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಿಸುವಂಥದ್ದು, ಮತ್ತು ನಾನು ಆಗಲೇ ಹೇಳಿದಾಗೆ ರೊಬೋಟಿಕ್ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ, ಇದನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ಅಟ್ ರೈಟ್ ಟೈಮ್ ನಿಮಗೆ ಸರ್ಜರಿಗೆ ಹೋಗೋದನ್ನು ಪ್ರಿವೆನ್ಷನ್ ಮಾಡ್ಬೋದು. ಅಟ್ಲೀಸ್ಟ್ ಇನ್ ಸಮ್ ಕೇಸಸ್ ಯು ಕ್ಯಾನ್ ಪುಷ್ ಫಾರ್ವರ್ಡ್ ಅಂತ. ಈಗ ಆಸ್ಟಿಯೋಆರ್ಥ್ರೈಟಿಸ್ ಆಫ್ ನೀಗೆ ತುಂಬ ವ್ಯಾರಂಟೈರ್ ಆದರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಾಡಬೇಕಾಗ್ತದೆ. ಬಟ್ ಇಫ್ ಯು ಸಿ ವಾಟ್ ಈಸ್ ರಾಂಗ್ ಇನ್ ಟ್ರೈಯಿಂಗ್ ಅಲ್ವಾ? ಈಗ ನಿಮಗೆ ಫಸ್ಟಿಗೆ ಇನ್ನು ಟ್ರೈ ಮಾಡ್ಬೋದು ಕನ್ವೆನ್ಷನಲ್ ಆಗಿ, ಕನ್ಸರ್ವೇಟಿವ್ ಆಗಿ ಒಂದು ತಿಂಗಳು ಎಕ್ಸಸೈಸ್ ಮಾಡುವಂಥದ್ದು. ದೇರ್ ಇಸ್ ನೋ ಹಾರ್ಮ್ ಅಲ್ವಾ? ಇಟ್ ಈಸ್ ಓನ್ಲಿ ಬೆನಿಫಿಟ್ ಯು, ಇಟ್ ವಿಲ್ ನಾಟ್ ಹಾರ್ಮ್ ಯು. ಸೊ ಅದನ್ನೆಲ್ಲ ಮಾಡಿ ನಿಮಗೆ ಬೆಟರ್ ಆಗ್ತದೆ ಅಂತ ನೋಡುವಂಥದ್ದು. ನೋಡು ನಮಗೆ ಇಫ್ ಯು ಫೀಲಿಂಗ್ ಬೆಟರ್ ಯು ಕ್ಯಾನ್ ಕಂಟಿನ್ಯೂ ಮೋರ್, ದೆನ್ ಅವಾಯ್ಡ್ ದ ಸರ್ಜರಿ ಆರ್ ಅಟ್ ಲೀಸ್ಟ್ ಪುಷ್ ಇಟ್ ಲಿಟಲ್ ಬಿಟ್ ಮೋರ್ ಫಾರ್ವರ್ಡ್ ಅಂತ ಹಾಗೆ. ದೇರ್ ಆರ್ ಕಂಡೀಷನ್ಸ್ ಲೈಕ್ ದ್ಯಾಟ್ ನಮಗೆ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ರೈಟ್, ಓಕೆ. ಸೊ ಇಫ್ ಯು ಟಾಕ್ ಅಬೌಟ್ ದ ಮಿಸ್ಕನ್ಸೆಪ್ಷನ್, ಜನರಿಗೆ ಒಂದು ಭಾವನೆ ಇರ್ತದೆ, ಇವಾಗ ಆರೋಗ್ಯವಾಗಿರುವವರಿಗೆ ಒಂದು ಸರ್ಟನ್ ಏಜ್ ಆದಮೇಲೆ ಫಿಸಿಯೋಥೆರಪಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಜನಗಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಫಿಸಿಯೋಥೆರಪಿ ಕೊಡೋ ಕಾರಣದಿಂದಾಗಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ನೋವುಗಳು ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಭಾವನೆಗಳಿದೆ. ಸೊ ಈ ಫಿಸಿಯೋಥೆರಪಿಯಿಂದ ಮನುಷ್ಯನ ದೇಹದಲ್ಲಿ ಅಡ್ಡ ಪರಿಣಾಮಗಳು ಉಂಟಾಗುತ್ತಾ? ಯೂಶಲಿ ಹಾಗೇನು ಆಗೋದಿಲ್ಲ. ಕೆಲವರು ಎಂತ ಮಾಡ್ತಾರೆ, ಐ ಹ್ಯಾವ್ ಸೀನ್ ಪೇಷಂಟ್ಸ್ಗಳು, ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದೆ, ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ನಾನು ಅದನ್ನು ಫಾಲೋ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಓಕೆ ಇತ್ತು, 3 ದಿವಸದ ಅಂತ ನೋವು ಜಾಸ್ತಿ ಆಯಿತು ಅಂತ. ಹೀಗೆಲ್ಲ ಮಾಡಿದರೆ ನೋವು ಯಾರಿಗೂ ಜಾಸ್ತಿ ಆಗ್ಬೋದು, ಆಯಿತಾ? ಯು ಹ್ಯಾವ್ ಟು ಕನ್ಸಲ್ಟ್ ಅ ಪ್ರಾಪರ್ ಪ್ರೊಫೆಷ್ನಲ್ ಫಿಸಿಯೋಥೆರಪಿಸ್ಟ್. ನೀವು ಒ ಪಿ ಡಿಗೆ ಬಂದು ಕನ್ಸಲ್ಟ್ ಆಗಿ, ನಾನು ಆಗಲೇ ಹೇಳಿದ ಹಾಗೆ ಪ್ರಾಪರ್ ಅಸೆಸ್ಮೆಂಟ್ ಮಾಡಿ, ಇಟ್ಸ್ ಅ ಲಾಂಗ್ ಪ್ರೊಸೀಜರ್. ಅಸೆಸ್ಮೆಂಟ್ ಮಾಡಿ ಎಲ್ಲಿ ಪ್ರಾಬ್ಲಮ್ ಉಂಟು, ಇವರಿಗೆ ಏನು ಪ್ರಾಬ್ಲಮ್ ಇದೆ, ಅದನ್ನೆಲ್ಲ ಅಸೆಸ್ಮೆಂಟ್ ಮಾಡಬೇಕು. ಅದಕ್ಕೆ ಮತ್ತೆ ಕಸ್ಟಮೈಸ್ಡ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಈಗ ಒಬ್ಬರಿಗೆ ಒಂದು ಎಕ್ಸಸೈಸ್ ಅವರಿಗೆ ಅದನ್ನೇ ಮಾಡಲಿಕ್ಕೆ ಕೊಡಲಿಕ್ಕಿಲ್ಲ. ಯು ಹ್ಯಾವ್ ಟು ಮಾಡಿಫೈ ದ ಎಕ್ಸಸೈಸ್ ಆಗ. ಸೊ ಈ ರೀತಿಯಾಗಿ ಮಾಡಿದರೆ ಅಡ್ಡ ಪರಿಣಾಮಗಳಂತ ಏನು ಆಗೋದಿಲ್ಲ. ಅವರ ಇಂಟೆನ್ಸಿಟಿಯಲ್ಲಿ ಫ್ರೀಕ್ವೆನ್ಸಿ ಎಲ್ಲ ಸೆಟ್ ಮಾಡಿಕೊಂಡು ಮಾಡಿದರೆ ಹಾಗೆ. ಮತ್ತು ಈ ಎಕ್ವಿಪ್ಮೆಂಟ್ಸ್ಗಳು ಏನಿದೆ, ವಾಟ್ ಐ ವಾಸ್ ಟೆಲ್ಲಿಂಗ್ ದ್ಯಾಟ್ ಟೈಮ್, ಶಾಕ್ ವೇವ್ ಆಗಿರ್ಬೋದು, ರೊಬೋಟಿಕ್ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ ಆಗಿರ್ಬೋದು, ಅಥವಾ ಲೇಸರ್ ಥೆರಪಿ ಆಗಿರ್ಬೋದು, ಅಥವಾ IFT ಆಗಿರ್ಬೋದು, ಅಲ್ಟ್ರಾಸೌಂಡ್ ಆಗಿರ್ಬೋದು, ಇದೆಲ್ಲ ಕೂಡ ಅವರಿಗೆ ಪೇಯ್ನ್ ಥ್ರೆಶೋಲ್ಡಲ್ಲೇ ಮಾಡುವಂಥದ್ದು. ನಾವು ಪೇಯ್ನನ್ನು ಇಲ್ಲ ಇನ್ನೂ ಜಾಸ್ತಿ ಮಾಡಬೇಕು ಆ ರೀತಿ ಇರೋದಿಲ್ಲ. ಪೇಯ್ನ್ ಥ್ರೆಶೋಲ್ಡಲ್ಲಿ ಅವರ ಸಬ್ಜೆಕ್ಟಿವ್, ಅವರ ಕಂಫರ್ಟ್ ನೋಡಿಕೊಂಡು ವಿಲ್ ಇನ್ಕ್ರೀಸ್ ಇಂಟೆನ್ಸಿಟಿ, ವಿಲ್ ಇನ್ಕ್ರೀಸ್ ಡ್ಯೂರೇಷನ್, ಆ ರೀತಿಯಾಗಿ ಮಾಡುವಾಗ ಇಟ್ಸ್ ಯೂಶುವಲಿ ಇಟ್ಸ್ ಅ ಸೇಫ್ ಮ್ಯಾನರ್. ಇಟ್ ಶುಡ್ ನಾಟ್ ಕಾಸ್ ಎನಿ ಪ್ರಾಬ್ಲಮ್ ಹಾಗೆ. ಓಕೆ, ಇನ್ನು ಮಕ್ಕಳಿಗೆ ಬಂದಾಗ ಅವರು ಬೀಳುವಂಥದ್ದು ಅಥವಾ ಕೈ ಮುರಿದು ಹೋಗುವಂಥದ್ದು ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಕಂಪ್ಯಾರಿಟಿವ್ಲಿ ಒಂದು ದೊಡ್ಡವರ ಏಜ್ಗೆ, ಅಡಲ್ಟ್ಗೆ ಕಂಪೇರ್ ಮಾಡಿದ್ರೆ ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡುವಾಗ ಯಾವೆಲ್ಲ ಸೂಕ್ಷ್ಮ ವಿಚಾರಗಳನ್ನು ಗಮನಿಸ್ತೀರಿ? ಈಗ ಮಕ್ಕಳಿಗೆ ಅಂತ ಹೇಳಿದ್ರೆ ಪೀಡಿಯಾಟ್ರಿಕ್ ಫಿಸಿಯೋಥೆರಪಿ ಅಂತ ಹೇಳೋದು ಒಂದು ಸಪರೇಟ್ ಬ್ರಾಂಚ್ ಇವತ್ತು. ಈಗ ಮಕ್ಕಳಲ್ಲಿ ಬರುವಂಥ ಕಂಡೀಷನ್ಸ್ಗಳಿದೆ. ಈಗ ಸೆರೆಬ್ರಲ್ ಪಾಲ್ಸಿ, ಡೌನ್ ಸಿಂಡ್ರೋಮ್ ಆಗಿರ್ಬೋದು, ಅಥವಾ ಡಿಲೇಡ್ ಮೈಲ್ಸ್ಟೋನ್ಸ್ ಅಂತ ಇರ್ಬೋದು. ಅಂದರೆ ಕೆಲವು ಮಕ್ಕಳಿಗೆ ಅವರ ಈಗ
ಇಷ್ಟು ತಿಂಗಳಾಗುವಾಗ ಅವರು ಕ್ರಾಲ್ ಮಾಡಬೇಕು, ನಿಲ್ಲಬೇಕು, ನಡಿಬೇಕು ಅಂತ ಇರ್ತದೆ. ಸಮ್ ಕಿಡ್ಸ್ ಮಕ್ಕಳಿಗೆ ಅದನ್ನು ಅಚೀವ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಡಿಲೇಡ್ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೇವೆ. ಸೊ ಈ ರೀತಿಯಾದಂತಹ ಮಕ್ಕಳಿಗೆ ನಾವು ಸಪ್ರೇಟಾಗಿ ಅವರಿಗೆ ಒಂದು ಡಿಫ್ರೆಂಟ್ ಪ್ರೋಟೋಕಾಲಲ್ಲಿ ಎಕ್ಸಸೈಸ್ ಅಂದರೆ ಅವರಿಗೆ ಮೂಮೆಂಟ್ಸನ್ನು ಬರೆಸಲಿಕ್ಕೆ ಇರ್ತದೆ. ಸೊ ಮಕ್ಕಳಿಗೆ ಪಿಡಿಯಾಟ್ರಿಕ್ ಅಂತ ಹೇಳೋದು ಸಪ್ರೇಟ್ ಬ್ರಾಂಚ್, ನಾವು ಸಪ್ರೇಟ್ ಬ್ರಾಂಚಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮಾಡುವಂಥದ್ದು. ಮತ್ತು ಫ್ರ್ಯಾಕ್ಚರ್ ಅಥವಾ ಆಗಿರೋ ಫಾಲ್ಸ್ಗಳು ಆದಾಗ ಯೂಶಲಿ ಮಕ್ಕಳು ಬೇಗ ರಿಕವರ್ ಆಗ್ತಾರೆ ಫ್ರ್ಯಾಕ್ಚರ್ ಎಲ್ಲ ಆದ ನಂತರ. ಯಾಕಂತ ಹೇಳಿದರೆ ಅವರದ್ದು ಹೀಲಿಂಗ್ ಎಲ್ಲ ತುಂಬ ಫಾಸ್ಟ್ ಇರ್ತದೆ, ಕ್ಯಾಪ್ಸುಲ್ ಎಲ್ಲ ಅಷ್ಟು ಸ್ಟಿಫ್ನೆಸ್ಸಿಗೆ ಹೋಗೋದಿಲ್ಲ. ಬಟ್ ವಿ ಹ್ಯಾವ್ ಟು ಬಿ ಜೆಂಟಲ್ ಆಗಿ ಅವರಿಗೆ ಎಕ್ಸಸೈಸ್ ಮಾಡಿಸ್ಬೇಕಾಗ್ತದೆ ಹಾಗೆ. ಬಟ್ ದೆನ್ ಯೂಶಲಿ ದೇ ವಿಲ್ ರಿಕವರ್ ಫಾಸ್ಟರ್. ಕೆಲವು ಎಲ್ಬೋ ಫ್ರ್ಯಾಕ್ಚರಲ್ಲಿ ಯೂಶಲ್ ಕಾಮನ್, ದೇ ವಿಲ್ ಪಿಕ್ ಅಪ್ ಫಾಸ್ಟರ್ ಹಾಗೆ. ರೈಟ್. ಸೊ ವೆರಿ ಕಾಮನ್ ಕ್ವೆಶನ್, ವಾಟ್ ಈಸ್ ದ ರೋಲ್ ಆಫ್ ಎಕ್ಸಸೈಸ್ ಇನ್ ಅ ಹೆಲ್ದಿ ಲೈಫ್ ಸ್ಟೈಲ್ ಅಂತ? See, exercise will affect you in many different ways. Starting from the exercise ಅಂತ ಹೇಳಿದ್ರೆ ಕೂಡ ಎಲ್ಲರೂ ಕೂಡ ಇಸ್ ಅ ಫಿಸಿಕಲ್ ಮೂಮೆಂಟ್, ಫಿಸಿಕಲ್ ಕನೆಕ್ಷನ್, ಬಾಡಿಗೆ ಮಾತ್ರ ಅಂತ ಥಿಂಕ್ ಮಾಡ್ತೇವೆ. ಬಟ್ ನೀವು ಒಂದು ದಿವಸ ಯು ಎಕ್ಸಸೈಸ್ ಪ್ರಾಪರ್ಲಿ ಆ್ಯಂಡ್ ಸಿ ಯುವರ್ ಎಂಟೈರ್ ಡೇ ವಿಲ್ ಗೋ ಗುಡ್, ರೈಟ್. ನಿಮ್ಮದು ಮೈಂಡ್ಗೆ ಕೂಡ ಅಷ್ಟು ಬೆನಿಫಿಟ್ ಇದೆ ಅದರಲ್ಲಿ. ಬಿಕಾಸ್ ಆಫ್ ದ ರಿಲೀಸಿಂಗ್ ಆಫ್ ದ ಸ್ಟ್ರೆಸ್ ರಿಲೀಸಿಂಗ್ ಹಾರ್ಮೋನ್ ರಿಲೀಸ್ ಆಗ್ತದೆ ಬಾಡಿಯಲ್ಲಿ ನೀವು ಎಕ್ಸಸೈಸ್ ಮಾಡಿದ ನಂತರ. ಸೊ ಯು ವಿಲ್ ಫೀಲ್ ಸೋ ಗುಡ್, ನಿಮಗೆ ಇಡೀ ದಿವಸದಲ್ಲಿ ನಿಮಗೆ ವಿಲ್ ಫೀಲ್ ಸೋ ಗುಡ್. ದಿಸ್ ಇಸ್ ಅಬೌಟ್ ಜನರಲ್ ಎಕ್ಸಸೈಸ್ ವಾಟ್ ಐ ಆಮ್ ಟಾಕಿಂಗ್. ಅಲಾಂಗ್ ವಿತ್ ದ್ಯಾಟ್ ನಿಮಗೆ ಬೀಯಿಂಗ್ ಫಿಟ್ ಇಸ್ ಆಲ್ವೇಸ್ ಗುಡ್. ನಿಮ್ಮ ಕಾನ್ಫಿಡೆನ್ಸ್ ಆಗಿರ್ಬೋದು, ನಿಮಗೆ ನಿಮ್ಮ ಇಷ್ಟದ ಕೆಲಸ ಮಾಡಲಿಕ್ಕೆ ಆಗುವಂಥದ್ದಾಗಿರ್ಬೋದು. ಈಗ ಯಂಗ್ ಪಾಪ್ಯುಲೇಷನನ್ನು ನೋಡಿ ನೀವು, ಇವತ್ತು ಲೋ ಬ್ಯಾಕ್ ಪೇನ್ ವೆರಿ ಕಾಮನ್, ಎವ್ರಿಬಡಿ ಹ್ಯಾಸ್ ಲೋ ಬ್ಯಾಕ್ ಪೇನ್. ಲೋ ಬ್ಯಾಕ್ ಪೇನ್ ಇರುವ ಕಾರಣದಿಂದಾಗಿ ಅವರು, ಈಗ ಐ ಹ್ಯಾವ್ ಸೀನ್ ಮೆನಿ ಪೇಷಂಟ್ಸ್ ಟೆಲ್ಲಿಂಗ್ ಮಿ, ಸರ್ ನನಗೆ ಕ್ರಿಕೆಟ್ ಆಡಲಿಕ್ಕೆ ತುಂಬ ಇಷ್ಟ, ಬಟ್ ಬ್ಯಾಕ್ ಪೇನ್ ಇದೆ, ನನಗೆ ಆಗೋದಿಲ್ಲ, ನಾನೀಗ ಆಡೋದಿಲ್ಲ, ಬಿಟ್ಟಿದ್ದೇನೆ ಅಂತ. ಯು ಸಿ ಇಮ್ಯಾಜಿನ್ 20-year-old guy ಸ್ಪೀಕಿಂಗ್ ಲೈಕ್ ದಿಸ್. ಅವರ ಪ್ಯಾಷನ್ ಅಲ್ವಾ, ಅವರ ಇಂಟ್ರೆಸ್ಟೆಡ್ ಆ್ಯಕ್ಟಿವಿಟಿ. ಸೊ ದೇ ಶುಡ್ ಬಿ ಡೂಯಿಂಗ್ ದ್ಯಾಟ್. ಸೊ ನೀವು ಲೋ ಬ್ಯಾಕ್ ಪೇನ್ ಆಗ್ತದೆ ಅಂತ ಅದನ್ನು ಆಡೋದನ್ನು 20 ವರ್ಷದಲ್ಲಿ ಬಿಟ್ಟರೆ ಯು ಆರ್ ಲೂಸಿಂಗ್ ಸಮಥಿಂಗ್, ಯುವರ್ ಯೂತ್ಫುಲ್ ಥಿಂಗ್. ಸೊ ಎಕ್ಸಸೈಸ್ ಮಾಡಿ ಆ ಬ್ಯಾಕ್ ಪೇನನ್ನು ಕಮ್ಮಿ ಮಾಡಿಕೊಳ್ಳಿ, ಕರೆಕ್ಟ್ ಯುವರ್ ಫಿಟ್ನೆಸ್, ಗೋ ಬ್ಯಾಕ್ ಆ್ಯಂಡ್ ಡೂ ವಾಟ್ ಎವರ್ ಯು ವಾಂಟ್ ಟು ಡೂ ಹಾಗೆ. ಸೊ ಅಥವಾ ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಎಕ್ಸಸೈಸ್ ಸ್ಪೋರ್ಟ್ಸ್ ಅಂತಲೇ ಅಲ್ಲ, ಈಗ ತೋಟದಲ್ಲಿ ಕೆಲಸ ಮಾಡುವವರು, ಅಗ್ರಿಕಲ್ಚರ್ ಬೇಸ್ಡ್ ಆಗಿರೋರು, ಸುಮಾರು ಜನ ದೇ ಡೋಂಟ್ ವಾಂಟ್ ಟು ಡೂ ದ ಕೆಲಸ ಬಿಕಾಸ್ ದೇ ಗೆಟ್ ಬ್ಯಾಕ್ ಪೇನ್, ಅವ್ರಿಗೆ ನೀ ಪೇನ್ ಬರ್ತದೆ ಅಂತ. ಸೊ ಅವ್ರಿಗೆ ಕೂಡ ಏನೊಂದು ಪ್ರಾಬ್ಲಮ್ ಇರ್ತದೆ. ಪೇನ್ ಯಾಕೆ ಪೇನ್ ಬರ್ತದೆ, ದರ್ ಇಸ್ ಸಮ್ ಪ್ರಾಬ್ಲಮ್ ಹ್ಯಾಪನಿಂಗ್ ಅಲ್ವಾ. ಆ ಪೇನನ್ನು ಹಾಗೆ ಬಿಟ್ಟು ಆ ಕೆಲಸ ಮಾಡೋದನ್ನೇ ಬಿಡೋದು ಅದಕ್ಕೆ ಸೊಲ್ಯೂಷನ್ ಆಗಿರೋದಿಲ್ಲ. ಪೇನ್ ಯಾಕೆ ಬರ್ತಾ ಉಂಟು ಟ್ರೇಸ್ ಮಾಡಬೇಕು, ಈಸ್ ಆರ್ ಸೊಲ್ಯೂಷನ್ ಫಾರ್ ದ್ಯಾಟ್ ಅಂತ. ಅದಕ್ಕೆ ಬಂದು ಕನ್ಸಲ್ಟ್ ಆಗಿ ನೀವು ಟ್ರೇಸ್ ಮಾಡಿದರೆ ಇಫ್ ಯು ಲಕ್ ಯು ಕ್ಯಾನ್ ಗೋ ಬ್ಯಾಕ್ ಟು ದ ಆಕ್ಟಿವಿಟೀಸ್ ವಾಟ್ ಯು ಕ್ಯಾನ್ ಡೂ ಹಾಗೆ. ಸೊ ಈ ಫಿಸಿಯೋಥೆರಪಿ ತಗೊಳ್ಳಿಕ್ಕೆ ಯಾವುದೇ ಏಜ್ ಲಿಮಿಟ್ ಅಂತ ಇಲ್ಲ? ಡೆಫಿನೆಟ್ಲಿ ಇಲ್ಲ. ಎನಿ ಏಜ್ ಪಾಪ್ಯುಲೇಷನ್, ಅದು ನಾನು ಆಗಲೇ ಹೇಳಿದಾಗೆ ಫ್ರಮ್ ನ್ಯೂ ಬಾರ್ನ್ ಬೇಬೀಸ್ ಟಿಲ್ ದ ಓಲ್ಡ್ ಏಜ್ ಪಾಪ್ಯುಲೇಷನ್ ವಿ ಟ್ರೀಟ್ ಪೇಷಂಟ್ಸ್ ಹಾಗೆ. ಅದಕ್ಕೆ ಲಿಮಿಟ್ ಕೋಮದಲ್ಲಿರುವವರಿಗೆ ಕೂಡ ನಾನು ಆಗಲೇ ಎಕ್ಸಸೈಸ್ ಮಾಡಿಸ್ಬೇಕಾಗ್ತದೆ. ಸೊ ಆಸ್ ಸಚ್ ಏಜ್ ಲಿಮಿಟ್ ಅಂದರೆ ಯಾವ ಇದರಲ್ಲಿ ಇರೋದಿಲ್ಲ ಹಾಗೆ. ಬಟ್ ಟ್ರೀಟ್ಮೆಂಟ್ ಮಾಡುವ ರೀತಿ ಡಿಫ್ರೆಂಟ್ ಇರ್ತದೆ. ಮಕ್ಕಳಿಗೆ ಬೇರೆ ರೀತಿ ಇರ್ತದೆ, ಸ್ಪೋರ್ಟ್ಸ್ ಪಾಪ್ಯುಲೇಷನ್ಗೆ ಬೇರೆ ರೀತಿ ಇರ್ತದೆ, ನ್ಯೂರೋಕ್ಕೆ ಬೇರೆ ಇರ್ತದೆ, ಜಿರಿಯಾಟ್ರಿಕ್ ಅಂದರೆ ಓಲ್ಡ್ ಏಜ್ ಪಾಪ್ಯುಲೇಷನ್ಗೆ ಬೇರೆ ರೀತಿ ಇರ್ತದೆ ಹಾಗೆ. ಓಕೆ, ಇವಾಗ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ನ ಟೈಮಲ್ಲಿ, ಕೊಡ್ತಾ ಇರುವಂಥ ಟೈಮಲ್ಲಿ ಯಾವೆಲ್ಲ ಲೈಫ್ ಸ್ಟೈಲ್ ಚೇಂಜಸನ್ನು ನೀವು ಆ್ಯಕ್ಚುಲಿ ಸಜೆಸ್ಟ್ ಮಾಡ್ತೀರಿ? ಲೈಫ್ ಸ್ಟೈಲ್ ಅಂದರೆ ಹೇಳಿದರೆ ಎರ್ಗನಾಮಿಕ್ ಕರೆಕ್ಷನ್ಸ್ಗಳು. ಈಗ ಈಗ ಸಾಫ್ಟ್ವೇರ್ ಎಂಪ್ಲಾಯೀಸ್ ಆಗಿರ್ಬೋದು, ಬ್ಯಾಂಕ್ ಎಂಪ್ಲಾಯೀಸ್ ಆಗಿರ್ಬೋದು, ಸಿನ್ಸ್ ದೇ ಆರ್ ಆಲ್ವೇಸ್ ಇನ್ ಅ ಸಿಟ್ಟಿಂಗ್ ಪೊಸಿಷನ್ ಆ್ಯಂಡ್ ಡೆಸ್ಕ್ಟಾಪ್ ಜಾಬಲ್ಲಿರುವ ಕಾರಣ ಈ ಕಂಪ್ಯೂಟರ್ನ ಸ್ಕ್ರೀನ್ ಇದೇ ಲೆವೆಲಲ್ಲಿ ಇರಬೇಕು ಅಂತ ಇರ್ತದೆ. ಇಟ್ ಹ್ಯಾಸ್ ಟು ಬಿ ಇನ್ ಐ ಲೆವೆಲ್. ನಿಮ್ಮ ಮೌಸ್ ಹಿಡ್ಕೊಳ್ಳುವ ಪೊಸಿಷನ್ ಹೀಗೆ ಇರಬೇಕಂತ ಇದೆ, ಕೀಬೋರ್ಡ್ ಇದೇ ಲೆವೆಲಲ್ಲಿ ಇರಬೇಕಂತ ಇರ್ತದೆ, ನಿಮ್ಮ ಸೀಟಿಂಗ್ ಅರೇಂಜ್ಮೆಂಟ್ ಹೀಗೆ ಇರಬೇಕಂತ ಇರ್ತದೆ. ಸೊ ನಾವು ಟ್ರೀಟ್ಮೆಂಟ್ ಮಾಡುವಾಗ ಅವ್ರಿಗೆ ಇದನ್ನು ಕೂಡ ಅಡ್ವೈಸ್ ಮಾಡ್ತೇವೆ. ನೀವು ಇದನ್ನು ಚೇಂಜಸ್ ಮಾಡದಿದ್ದರೆ ದರ್ ಇಸ್ ನೋ ಪಾಯಿಂಟ್. ಬಿಕಾಸ್ ನೀವು ಎಕ್ಸಸೈಸ್ ಮಾಡ್ತೀರಿ, ವಾಪಸ್ ಯು ಸಿಟ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ಇನ್ ದ ಸೇಮ್ ಪ್ಲೇಸ್ ವೇರ್ ಯು ಆರ್ ಗೆಟಿಂಗ್ ಆ್ಯಕ್ಚುಲಿ ದ ಪ್ರಾಬ್ಲಮ್. ಸೊ ಅಲಾಂಗ್ ವಿತ್ ಎಕ್ಸಸೈಸ್ ಈ ಮಾಡಿಫಿಕೇಶನ್ ಕೂಡ ತುಂಬ ಇಂಪಾರ್ಟೆಂಟ್. ಅದು ಎರಡು ಒಟ್ಟೊಟ್ಟಿಗೆ ಮಾಡಿದ್ರೆ ಮಾತ್ರ ನಮಗೆ ರಿಸಲ್ಟ್ ಸಿಗ್ತದೆ. ಈವನ್ ದ ಕಾರ್ ಸೀಟಿಂಗ್ ಅರೇಂಜ್ಮೆಂಟ್ಸ್, ಕಾರಲ್ಲಿ ಕೂಡ ನಿಮಗೆ ತುಂಬ ಇದು ಬ್ಯಾಕ್ ಪೇನ್ ಬರ್ತದೆ, ಬ್ಯಾಕ್ ಸುಸ್ತಾಗ್ತದೆ. ಸೊ ಅಲ್ಲಿ ಕೂಡ ಹಾಗೆ ಕಾರ್ ಸೀಟ್ ಮಾಡಿಫಿಕೇಶನ್ಸ್ ಮಾಡಲಿಕ್ಕೆ ಇರ್ತದೆ ಸಮ್ಟೈಮ್ಸ್.
ಸೊ ಅದನ್ನು ಕೂಡ ಅಡಾಪ್ಟ್ ಮಾಡಬೇಕು. ವಾಟ್ ಅಡ್ವೈಸ್ ವಿ ಗಿವ್ ಎರ್ಗನಾಮಿಕಲಿ ಅದನ್ನು ಕೂಡ ಅಡಾಪ್ಟ್ ಮಾಡಿದರೆ ಯು ವಿಲ್ ಗೆಟ್ ಗುಡ್ ರಿಕವರಿ ಅಂತ ಹಾಗೆ. ಓಕೆ, ಕೆಲವೊಂದ್ಸಲ ಕಾಲಲ್ಲಿ ಅಥವಾ ಕೈ ಭಾಗದಲ್ಲೆಲ್ಲ ಮಸಲ್ ಕ್ಯಾಚ್ ಅಂತ ಹೇಳ್ತಾರೆ, ಒಂಥರ ಹಿಡ್ಕೊಂಡಾಗ ಆಗುವಂಥದ್ದು. ಸೊ ಈಸ್ ಇಟ್ ಬಿಕಾಸ್ ಆಫ್ ಈ ಒಂದು ನಮ್ಮ ನರ್ವ್ ಕಂಡೀಷನ್ ಇಂದಲ್ಲ, ಹೇಗೆ? ಮಸಲ್ ಕ್ಯಾಚ್ ಯೂಶಲಿ ನಿಮಗೆ ಸಮ್ಟೈಮ್ಸ್ ಡಿಹೈಡ್ರೇಷನ್, ಈಗ ಈ ಸಮ್ಮರಲ್ಲಿ ಇಫ್ ಯು ಡೋಂಟ್ ಡ್ರಿಂಕ್ ಇನಫ್ ವಾಟರ್ ಆರ್ ಯು ಗೆಟ್ ಮಸಲ್ ಕ್ಯಾಚ್. ಇನ್ನೊಂದು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುವಂಥದ್ದು. ಸಿ ಸಮ್ಮರಲ್ಲಿ ಎವ್ರಿಬಡಿ, ದಿಸ್ ಇಸ್ ಸಮ್ಮರ್ ಐ ಶುಡ್ ಸೇ ದಿಸ್, ಎಲ್ಲರೂ ಕೂಡ ನೀರು ಕುಡಿತಾರೆ. ಯು ಆಲ್ವೇಸ್ ಡ್ರಿಂಕ್ ಮೋರ್ ವಾಟರ್, 2 ಲೀಟರ್ 3 ಲೀಟರ್ ಅಂತ. ಬಟ್ ವಾಟ್ ಯು ಶುಡ್ ಬಿ ರಿಪ್ಲೇಸಿಂಗ್ ಇಸ್ ದಿ ಎಲೆಕ್ಟ್ರೋಲೈಟ್ಸ್ ಆಸ್ ವೆಲ್. ಆಯಿತಾ? ಸ್ವೆಟ್ ಆಗಿ ಬಾಡಿನ ಸ್ವೆಟ್ ಆಗಿ ಹೋಗುವಾಗ ಇಟ್ ಇಸ್ ನಾಟ್ ಓನ್ಲಿ ದ ವಾಟರ್ ವಿಚ್ ಗೋಸ್ ಔಟ್ ಆಫ್ ದ ಬಾಡಿ, ನಿಮ್ಮ ಎಲೆಕ್ಟ್ರೋಲೈಟ್ಸ್ ಕೂಡ ಹೊರಗೆ ಹೋಗ್ತದೆ. ಯು ಶುಡ್ ರಿಪ್ಲೇಸ್ ಎಲೆಕ್ಟ್ರೋಲೈಟ್ಸ್ ಆಸ್ ವೆಲ್. ಸೊ ಈಗ ಅದು ಅಥ್ಲೆಟ್ಸಲ್ಲೆಲ್ಲ ನಾವು ನೋಡಿದರೆ ORS ಅನ್ನು ವಿ ಅಡ್ವೈಸ್ ದೆಮ್ ಟು ಟೇಕ್ ORS ಅಥವಾ ಬನಾನಾ, ವೆರಿ ಗುಡ್ ಪೊಟ್ಯಾಷಿಯಮ್ ಇದು ಸೋರ್ಸ್ ಇರ್ತದೆ. ಸೊ ಮಸಲ್ ಕ್ಯಾಚ್ ಇರೋ ಪೇಷಂಟ್ಸ್ಗಳಿಗೆ ಈ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಡಿಹೈಡ್ರೇಷನ್ ಆಗಿರ್ಬೋದು, ಅಥವಾ ಲಾಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಆಗಿರ್ಬೋದು, ಅಥವಾ ಮಸಲ್ ಇಂಬ್ಯಾಲೆನ್ಸ್, ಎಸ್ಪೆಷಲಿ ಕಾಫ್ ಮಸಲಲ್ಲಿ ಯೂಶಲಿ ಪೇಷಂಟ್ಸ್ಗಳು ನೈಟಲ್ಲಿ ಕ್ರ್ಯಾಂಪ್ ಆಗ್ತದೆ ಅಂತ ಹೇಳ್ತಾರೆ. ಕಾಫ್ ಮಸಲ್ ಆ್ಯಂಡ್ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್, ಇಟ್ಸ್ ಅ ಪೋಸ್ಟೀರಿಯರ್ ಕೈನೆಟಿಕ್ ಚೈನ್ ಅಂತ ಹೇಳುವಂಥದ್ದು. ಸೊ ದೇ ಆರ್ ಆಲ್ ಕನೆಕ್ಟೆಡ್ ಥ್ರೂ ಒನ್ ಫೇಶಿಯಾ. ಆಯಿತಾ? ಸೊ ಈಗ ಹ್ಯಾಮ್ಸ್ಟ್ರಿಂಗ್ಸಲ್ಲಿ ಟೈಟ್ನೆಸ್ ಇದ್ದರೆ ಇಟ್ ಎಫೆಕ್ಟ್ಸ್ ಕಾಫ್ ಆ್ಯಸ್ ವೆಲ್. ಕಾಫಲ್ಲಿ ಟೈಟ್ನೆಸ್ ಇದ್ದರೆ ಹ್ಯಾಮ್ಸ್ಟ್ರಿಂಗ್ ಕೂಡ ಎಫೆಕ್ಟ್ ಆಗ್ತದೆ. ಸೊ ಅಲ್ಲಿ ಟೈಟ್ನೆಸ್ ಇರುವಾಗ ಕ್ಯಾಚ್ ಆಗುವಂಥದ್ದು ತುಂಬ ಕಾಮನ್. ಸೊ ಅದನ್ನು ಕೂಡ ಸ್ಟ್ರೆಚಿಂಗ್ ಮಾಡಿಕೊಂಡು ಇಫ್ ಯು ಮೇಂಟೈನ್ ಅ ಗುಡ್ ಲೆಂತ್ ಯು ಶುಡ್ ಬಿ ಏಬಲ್ ಟು ಅವಾಯ್ಡ್ ದ ಮಸಲ್ ಕ್ಯಾಚ್ ಅಥವಾ ಮಸಲ್ ಸ್ಪ್ಯಾಸಮ್ ಹಾಗೆ. ಓಕೆ, ಆಲ್ರೈಟ್. ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇನ್ನು ಮಂಗಳ ಆಸ್ಪತ್ರೆಗೆ ಯಾವ ರೀತಿ ಕನ್ಸಲ್ಟ್ ಮಾಡ್ಬೋದು? ಫಿಸಿಯೋಥೆರಪಿ ಬೇಕು ಅಂತ ಇದ್ದವರು ಡೈರೆಕ್ಟಾಗಿ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಬೇಕಾಗತ್ತೆ, ಹೇಗೆ? ಡೈರೆಕ್ಟಾಗಿ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟಿಗೆ ಬರ್ಬೋದು. ನಿಮಗೆ ನಾವು ಅಪಾಯಿಂಟ್ಮೆಂಟ್ ನಂಬರ್ ವಿಲ್ ಮೆನ್ಷನ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಆ ನಂಬರಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬರೋದು ಒಳ್ಳೆಯದು ಹಾಗೆ. ಆಲ್ರೈಟ್. ಸೊ ಬಂದ ಕೂಡಲೇ ಇವಾಗ ಫಿಸಿಯೋಥೆರಪಿಸ್ಟನ್ನು ಡೈರೆಕ್ಟ್ ಕನ್ಸಲ್ಟ್ ಮಾಡಬೇಕಾಗತ್ತಾ, ಅಥವಾ ಡಾಕ್ಟರ್ಸ್ ಹತ್ರ ಹೋಗಿ ಅವರು ಸಜೆಸ್ಟ್ ಮಾಡಿ ಫಿಸಿಯೋಥೆರಪಿ ಬರ್ತಾರೆ? ಏಕೆ ಡೈರೆಕ್ಟಾಗಿ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟಿಗೆ ಬರ್ಬೋದು. ವಿ ವಿಲ್ ಅಸೆಸ್ ದೇರ್. ನಿಮಗೆ ಬೇರೆ ಪ್ರಾಬ್ಲಮ್ ಇದೆ ಅಥವಾ ಇದಕ್ಕೆ ಒಂದು ಆರ್ಥೋಪೆಡಿಷಿಯನ್ ಒಪಿನಿಯನ್ ಬೇಕು ಅಥವಾ ನ್ಯೂರೋಲಾಜಿಸ್ಟ್ ಒಪಿನಿಯನ್ ಬೇಕು ಅಂತ ಹೇಳಿದರೆ ನಮ್ಮ ಹಾಸ್ಪಿಟಲಲ್ಲಿ ಅಲ್ಲೇ ಅವೈಲೇಬಲ್ ಇರ್ತಾರಲ್ವ. ಸೊ ವಿಲ್ ರೆಫರ್ ಯು ದ ಪೇಷಂಟ್ಸ್ ಟು ದ ರಿಕ್ವೈರ್ಡ್ ಡಾಕ್ಟರ್ಸ್. ಅವರು ಮತ್ತೆ ನೋಡ್ತಾರೆ ಅಂತ ನಾವು ಡಿಸ್ಕಸ್ ಮಾಡ್ತೇವೆ. ವಿ ವರ್ಕ್ ಆಸ್ ಅ ಟೀಮ್. ಓಕೆ, ನಾವು ವೆನ್ ಯು ವರ್ಕ್ ಆಸ್ ಎ ಟೀಮ್ ಓನ್ಲಿ ಯು ವಿಲ್ ಗೆಟ್ ಅ ಗುಡ್ ಬೆನಿಫಿಟ್. ಸೊ ನಾವು ಡಿಸ್ಕಸ್ ಮಾಡ್ತೇವೆ. ಆರ್ಥೋಪೆಡಿಷಿಯನ್ಸ್ ನಮಗೆ ಹೇಳ್ತಾರೆ ಇದು ಹೀಗೆ ಮಾಡಿದರೆ ಒಳ್ಳೆಯದು, ಅವರ ಇನ್ಪುಟ್ಸ್ ಇರ್ತದೆ. ನಾವು ಅವ್ರಲ್ಲಿ ಡಿಸ್ಕಸ್ ಮಾಡಿ ದೆನ್ ವಿಲ್ ಸ್ಟಾರ್ಟ್ ದ ಟ್ರೀಟ್ಮೆಂಟ್ ಹಾಗೆ. ರೈಟ್. ಓಕೆ, ಸೊ ಕಾರ್ಯಕ್ರಮದ ಆಲ್ಮೋಸ್ಟ್ ಕೊನೆ ಹಂತದಲ್ಲಿದ್ದೇವೆ. ಆಸ್ ವಿ ಆಸ್ ಟು ಎವ್ರಿ ಡಾಕ್ಟರ್ಸ್, ನಮ್ಮ ಆಡಿಯನ್ಸ್ಗೋಸ್ಕರ ಒಂದು ಮೆಸೇಜ್. ದ ಒನ್ ಮೆಸೇಜ್ ವಾಟ್ ಐ ಆಲ್ವೇಸ್ ಸೇ ಇಸ್ ಮೂಮೆಂಟ್ ಇಸ್ ಮೆಡಿಸಿನ್. ಆಯಿತಾ? ಸುಮಾರೆಲ್ಲ ಕಾಯಿಲೆಗಳಿಗೆ ಅಥವಾ ಪ್ರಾಬ್ಲಮ್ಗಳಿಗೆ ಇವತ್ತು ಮೂಮೆಂಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ನೀವು ಮೂಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ, ಎಕ್ಸಸೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಮೆನಿ ಆಫ್ ಯು ಪ್ರಾಬ್ಲಮ್ಸ್, ಈಗ ಪೇಯ್ನ್ ಆಗಿರ್ಬೋದು, ಇದೆಲ್ಲ ಕೂಡ ಸಬ್ಸೈಡ್ ಆಗ್ತಾ ಬರ್ತದೆ ಇವೆಂಚುಲಿ ಹಾಗೆ. ಸೊ ಡೋಂಟ್ ಬಿ ಲೇಜಿ ಆ್ಯಂಡ್ ಸ್ಟಾರ್ಟ್ ಮೂವಿಂಗ್ ಅಂತ ನನ್ನದು ಯಾವಾಗಲೂ ಅಡ್ವೈಸ್ ಹಾಗೆ. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಫಿಸಿಯೋಥೆರಪಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ನಿಮ್ಮಿಂದ ನಮಗೆ ಆ್ಯಕ್ಚುಲಿ ಗೊತ್ತಾಯಿತು, ಸಣ್ಣ ವಯಸ್ಸಿಂದ ಹಿಡಿದು ಯಾರು ಬೇಕಿದ್ರೂ ಬಂದು ಫಿಸಿಯೋಥೆರಪಿಯನ್ನು ಆಪ್ಟ್ ಮಾಡ್ಕೊಳ್ಬೋದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಮೈ ಪ್ಲೆಜರ್. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಮಂಗಳ ಆಸ್ಪತ್ರೆ ಅರ್ಪಿಸುವಂತಹ ಮಂಗಳ ಹೆಲ್ತ್ ಟಾಕ್ನಲ್ಲಿ ನೀವು ಫಿಸಿಯೋಥೆರಪಿ, ಭೌತ ಚಿಕಿತ್ಸೆಯ ಕುರಿತಾಗಿ ಹಲವಾರು ವಿಷಯಗಳನ್ನು ತಿಳ್ಕೊಂಡ್ರಿ ಅಂತ ನಾವು ಅಂದ್ಕೊಳ್ತೇವೆ. ಆ್ಯಂಡ್ ನಿಮ್ಮಲ್ಲಿ ಕೂಡ ಸಮಸ್ಯೆಗಳಿದ್ರೆ ತತ್ಕ್ಷಣ ಮಂಗಳ ಆಸ್ಪತ್ರೆಯನ್ನು ಭೇಟಿ ಕೊಟ್ಟು ಅಲ್ಲಿನ ಫಿಸಿಯೋಥೆರಪಿಸ್ಟ್ಗಳಿಂದ ನಿಮಗೆ ಬೇಕಾದಂತಹ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಪಡ್ಕೊಳ್ಳಿ. ಆ್ಯಂಡ್ ನೋವಿದೆಯಾ ಅಂತ ಅದನ್ನು ಮುಂದೂಡೋದಾಗಿರ್ಬೋದು ಅಥವಾ ಗೂಗಲ್, ChatGPT, ಯೂಟ್ಯೂಬ್ಗಳನ್ನು ಅನುಸರಿಸುವಂತಹ ಕೆಲಸವನ್ನು ಮಾಡಬೇಡಿ. ಯಾಕಂದರೆ ಸಣ್ಣ ಮಟ್ಟದಲ್ಲಿರುವಂತಹ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ನಮ್ಮನ್ನ ಗಂಭೀರ ಸ್ವರೂಪವಾಗಿ ಕಾಡುವಂತ ಸಾಧ್ಯತೆ ಇದೆ. ಸೊ ಯಾವುದೇ ಸಮಸ್ಯೆ ಆಗಿರಲಿ, ಯಾವುದೇ ರೋಗಗಳಾಗಿರಲಿ, ನಮಗೆ ವೈದ್ಯರ ಒಂದು ಮಾರ್ಗದರ್ಶನ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಂಗಳ ಆಸ್ಪತ್ರೆಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರ ಜೊತೆ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.